ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮ್ಮಲ್ಲಿ ನೀವು ತಿಳಿದು ನೋಡಿರಿ ಅನ್ಯವಿಲ್ಲ ಕಾಣಿರಣ್ಣ, ಅರಿವು ನಿಮ್ಮಲ್ಲಿಯೇ ತದ್ಗತವಾಗಿದೆ. ಅನ್ಯ ಭಾವವ ನೆನೆಯದೆ ತನ್ನೊಳಗೆ ತಾನು ಎಚ್ಚರಿರಬಲ್ಲಡೆ, ತನ್ನಲ್ಲಿಯೇ ತನ್ಮಯವು ಗುಹೇಶ್ವರ ಲಿಂಗವು. ಬಸವ ಸಮಿತಿ ಬೆಂಗಳೂರು, ಕಲಬುರ್ಗಿ, ಧಾರವಾಡ ಹಾಗೂ ಬಸವ ಕೇಂದ್ರ ಧಾರವಾಡ ಇವರ ಸಹಯೋಗದಲ್ಲಿ ನಡೆಯುತ್ತಿರುವ ಆನ್ಲೈನ್ ಅರಿವಿನ ಮನೆ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 52, ವಿಷಯ ಅಲ್ಲಮಹಾಪ್ರಭು ಮತ್ತು ಸಿದ್ದರಾಮೇಶ್ವರ ಸಂಭಾಷಣೆ ಮುಂದುವರಿಯುವುದು. ಈ ಅನುಭವವನ್ನು ನೀಡಲು ಆಗಮಿಸಿರುವ ಅನುಭಾವಿಗಳಾಗಿರ್ತಕ್ಕಂಥ ಡಾಕ್ಟರ್ ಶಂಭು ಹೆಗಡಾಳ್ ಅವರು, ಪ್ರಾಧ್ಯಾಪಕರು CSI ಕಾಮರ್ಸ್ ಕಾಲೇಜ್ ಧಾರವಾಡ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಆಗಮಿಸಿದ ತಮ್ಮೆಲ್ಲರಿಗೂ ಮತ್ತು ಆನ್ಲೈನ್ನಲ್ಲಿ ವೀಕ್ಷಣೆ ಮಾಡ್ತೀವಿ ಎಲ್ಲ ಆನ್ಲೈನ್ ವೀಕ್ಷಕರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ, ಮೊದಲಿಗೆ ವಚನ ಪ್ರಾರ್ಥನೆ. ಈ ವಚನ ಪ್ರಾರ್ಥನೆಯನ್ನು ನಮ್ಮ ಶರಣ ಪೊಲೀಸ್ ಪಾಟೀಲ್ ಅವರು ನಡೆಸಿಕೊಡ್ಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗೀತವ ಹಾಡಿದರೇನು, ಗೀತವ ಹಾಡಿದರೇನು, ಶಾಸ್ತ್ರ ಪುರಾಣವ ಕೇಳಿದರೇನು, ಶಾಸ್ತ್ರ ಪುರಾಣವ ಕೇಳಿದರೇನು, ವೇದ ವೇದಾಂತವ ಓದಿದರೇನು, ವೇದ ವೇದಾಂತವ ಓದಿದರೇನು, ಗೀತವ ಹಾಡಿದರೇನು, ಗೀತವ ಹಾಡಿದರೇನು. ಮನವಲಿದು ಲಿಂಗ ಜಂಗಮವ, ಮನವಲಿದು ಲಿಂಗ ಜಂಗಮವ, ಪೂಜಿಸಲರಿಯದವರು ಪೂಜಿಸಲರಿಯದವರು, ಗೀತವ ಹಾಡಿದರೇನು, ಗೀತವ ಹಾಡಿದರೇನು. ಎಲ್ಲರೂ ಅನುಭಾವಿಗಳಾದರೇನು, ಎಲ್ಲರೂ ಅನುಭಾವಿಗಳಾದರೇನು, ಭಕ್ತಿ ಇಲ್ಲದವರನೊಲ್ಲ, ಭಕ್ತಿ ಇಲ್ಲದವರನೊಲ್ಲ, ಕೂಡಲ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ದೇವಾ ದೇವಾ, ಗೀತವ ಹಾಡಿದರೇನು, ಗೀತವ ಹಾಡಿದರೇನು, ಶಾಸ್ತ್ರ ಪುರಾಣವ ಕೇಳಿದರೇನು, ಶಾಸ್ತ್ರ ಪುರಾಣವ ಕೇಳಿದರೇನು, ವೇದ ವೇದಾಂತವ ಓದಿದರೇನು, ಗೀತವ ಹಾಡಿದರೇನು, ಗೀತವ ಹಾಡಿದರೇನು. ವಚನ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥ ಶರಣ ಪೊಲೀಸ್ ಪಾಟೀಲ್ ಅವರಿಗೆ ಧನ್ಯವಾದಗಳು. ಆತ್ಮೀಯ ಶರಣ ಬಂಧುಗಳೇ, ಬಸವಣ್ಣನವರು ಒಂದು ಕಡೆ ಹೇಳುವ ಹಾಗೆ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಹುದೇ ಅಂತಕ್ಕಂಥ ಒಂದು ಕರೋನಾ ಸಂದರ್ಭದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಬಸವ ಸಮಿತಿಯಿಂದ ಆನ್ಲೈನ್ ಕಾರ್ಯಕ್ರಮ ಅತಿ ಹೆಚ್ಚು ಅಂದರೂ 45 ಉಪನ್ಯಾಸಗಳನ್ನು ನೀಡ್ತಾ ಬಂದಿತ್ತು ಈ ಬಸವ ಸಮಿತಿ. ಇದು ಶೂನ್ಯ ಸಂಪಾದನೆ ಡಾಕ್ಟರ್ ಶಂಭು ಹೆಗಡಾಳ್ ಸರ್ದು ದಾಖಲೆಯ 52ನೇ ವಾರ ಈ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿವರೆಗೂ 51 ವಾರಗಳ ಕಾರ್ಯಕ್ರಮವನ್ನು ನೀಡಿರ್ತಕ್ಕಂಥ ಡಾಕ್ಟರ್ ಶಂಭು ಹೆಗಡಾಳ್ ಸರಿಗೆ ಅನಂತ ಶರಣಾರ್ಥಿಗಳನ್ನು ತಿಳಿಸ್ತಾ, ಇದು 52ನೇ ವಾರದ ಈ ಒಂದು ಅಲ್ಲಮಹಾಪ್ರಭು ಮತ್ತು ಸಿದ್ದರಾಮೇಶ್ವರರ ಸಂಭಾಷಣೆಯ ಅನುಭವವನ್ನು ನೀಡಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ, ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ, ದಾಯದೋರಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶಿವಶರಣರನ್ನು ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ವಂದಿಸಿ, ಬಸವ ಸಮಿತಿ ಮತ್ತು ಬಸವ ಕೇಂದ್ರದ ಎಲ್ಲ
ಪದಾಧಿಕಾರಿಗಳಿಗೆ ಮತ್ತು ಯಾವತ್ತೂ ಸದಸ್ಯರುಗಳಿಗೆ ಭಕ್ತಿಯಿಂದ ವಂದಿಸಿ ಈ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆಯ ಇಂದಿನ ಸಂಚಿಕೆಗೆ ಆಗಮಿಸಿದಂಥ ಎಲ್ಲ ಹಿರಿಯರಲ್ಲಿ, ಮಾತೆಯರಲ್ಲಿ, ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಶ್ರೋತೃಗಳಲ್ಲಿ ನನ್ನ ಭಕ್ತಿಯ ಅನಂತ ಶರಣಾರ್ಥಿಗಳು. ಇಲ್ಲಿ ಕಳೆದ ವಾರ ನಾವು ಪ್ರಭುದೇವರ ಶ್ರೀಪಾದವನ್ನು ಅಷ್ಟವಿಧಾರ್ಚನೆಯ ಷೋಡಶೋಪಚಾರದಿಂದ ಅವರು ಅರ್ಚಿಸಿ ಅದಕ್ಕೆ ತಮ್ಮ ಹೃದಯ ಕಮಲ ಅಂತಕ್ಕಂಥ ಸಿಂಹಾಸನವನ್ನು ಮೇಲೆ ಅವ್ರನ್ನ ಕೊಳ್ಳಿರಿಸಿ ಪಾದಾರ್ಚನೆ ಮಾಡಿದಂಥ ಒಂದು ಅದ್ಭುತವಾದ ವಚನವನ್ನು ನಾವು ಕಳೆದ ವಾರ ವಿಶ್ಲೇಷಣೆ ಮಾಡಿದ್ವಿ. ಈ ಅಷ್ಟವಿಧಾರ್ಚನೆ ಷೋಡಶೋಪಚಾರದಿಂದ ಪೂಜಿಸಿ ಸಿದ್ದರಾಮಯ್ಯ ದೇವರು ಕೃಪೆಯಿಂದಲನ್ನ ಬೋಧಿಸಿ ಎಂದು ಭಿನ್ನಯಿಸುವ ಪ್ರಸ್ತಾವದ ವಚನ. ಇಷ್ಟು ಪಾದಪೂಜೆ ಮಾಡಿದ ಮೇಲೆ, ಅವ್ರನ್ನ ಗೌರವಿಸಿದ ಮೇಲೆ, ಅವ್ರನ್ನ ಅರ್ಚನೆ ಮಾಡಿದ ಮೇಲೆ ಅವ್ರು ಮತ್ತೆ ಕೇಳ್ತಾರೆ, ಏನು? ಆದಿಯಿಂದ ನಿಮ್ಮೆಂದಲಾದೆನಯ್ಯ, ಅನಾದಿಯಲ್ಲಿ ನಿಮ್ಮಲ್ಲೇ ತದುಗತನಾಗಿದ್ದೇನಯ್ಯ. ಹೋದವಾರ ಸ್ವಲ್ಪ ನಾ ಹೇಳಿದ್ದೇನೆ ಇದು. ನಿಮ್ಮ ಹಸ್ತ ಮುಟ್ಟಿದಲ್ಲಿ ನಿಮ್ಮನೆನ್ನ ಮನದೊಳಗಿಟ್ಟುಕೊಂಡಿದ್ದೇನಯ್ಯ. ಕಾಯವೆಂಬ ಕಪಟವನೊಡ್ಡಿ ನಿನ್ನ ಮರೆಸಿಕೊಂಡಿದ್ದರೆ ನಿನ್ನ ಬೆಂಬಳಿಯ ಸಂದು ನಿಮ್ಮ ಕಂಡೆನಯ್ಯ. ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ಎನ್ನ ಅಂತರಂಗವ ಶುದ್ಧವ ಮಾಡಿ ತಿಳುಹಾ ನಿಮ್ಮ ಧರ್ಮ. ಸ್ವಲ್ಪ ಹೋದವಾರ ಹೇಳುವಾಗ ಇದನ್ನು ಸ್ವಲ್ಪ ಸಂಕ್ಷಿಪ್ತ ನಾನು ಹಂಗೆ ಚರ್ಚೆ ಮಾಡಿದ್ದೆ. ಆದಿಯಿಂದ ನಿಮ್ಮಿಂದಲಾದನೆ ಅಂದರೆ ನಾವು ಮಹಾಲಿಂಗ ಸ್ಥಳಕ್ಕೆ ಬಂದಾಗ ಆದಿ ಅಂತ ಕರಿತೇವೆ, ಆದಿಸ್ಥಳ. ಅನಾದಿಯಲ್ಲಿ ನಿಮ್ಮಲ್ಲಿ ತದುಗತನಾದಿ, ಅನಾದಿ ಅಂದರೆ ನಿಷ್ಕಲ ಲಿಂಗದಲ್ಲಿ ಅಭಿನ್ನವಾಗಿರುವುದು. ತದುಗತ ಅಂದರೆ ಅಭಿನ್ನ, ಭಿನ್ನ ಇಲ್ಲದ್ದು. ಆದಿಯಲ್ಲಿ ನಾವು ಭಿನ್ನ ಆದ್ವಿ, ಒಂದಿದ್ದು ಎರಡಾತು. ನಿಷ್ಕಲ ಲಿಂಗದಲ್ಲಿ, ನಿಖಲ ಲಿಂಗದ ಸ್ಥಿತಿಯಲ್ಲಿದ್ದಾಗ ಅಲ್ಲಿ ಚಿತ್ತು ಉದಯಿಸಿ ನಂತರ ನಾದಬಿಂದ ಕಳೆಗಳು ಉದ್ಭವ ಆದಮೇಲೆ ಅಕಾರ ಉಕಾರ ಮಕಾರಗಳ ಅಕ್ಷರಗಳು ಉದ್ಭವಿಸಿದ ಮೇಲೆ ನಿಖಲ ಲಿಂಗದಲ್ಲಿ ಅವಾಗಿನ್ನೂ ಒಂದೇ ಆಗಿತ್ತು. ಅದು ಚಿತ್ತು ಮತ್ತು ಓಮಕಾರ ಹೋಗಿ ಓಂಕಾರ ಅಖಂಡ ಗೋಳಾಕಾರ ಆದಮೇಲೆ ಅದು ಮಹಾಲಿಂಗ ಸ್ಥಿತಿಗೆ ಬಂದ ಮೇಲೆ ಅಲ್ಲಿ ಏನಾಯ್ತು, ನಂಬುದು ಎರಡಾಯಿತು, ಲಿಂಗ ಮತ್ತು ಅಂಗ. ಅದಕ್ಕೆ ಆದಿಯಲ್ಲಿ ಎರಡಾದ್ವಿ, ನಿಮ್ಮಿಂದನೇ ನಾ ಆದೆ. ಅನಾದಿಯಲ್ಲಿ ನೀನು ಒಂದೇ ಇದ್ದೆ, ಅನಾದಿಯಲ್ಲಿನೂ ನಾನಿದ್ದೆ, ಆದರೆ ಅಭಿನ್ನವಾಗಿದ್ದೆ ಅಂತ. ಅನಾದಿಯಲ್ಲೂ ನೀವು ಒಬ್ಬನೇ ಇದ್ದಿ, ಅಲ್ಲಿ ಒಬ್ಬನೇ ಇದ್ದಾಗೂ ನಾ ಇದ್ದೆ, ಆದರೆ ಅಲ್ಲಿ ಅಭಿನ್ನವಾಗಿದ್ವಿ, ಏಕೋಭಾವದಿಂದಿದ್ವಿ, ಎರಡಾಗಿರಲಿಲ್ಲ. ಆದರೆ ಆದಿಯಲ್ಲಿ ಮಾತ್ರ ನಾವು ಎರಡಾಗಿ ಬಂದ್ವಿ ಅನ್ನುವಂಥ ಮಾತು. ಇಲ್ಲಿ ಕಾಯವೆಂಬ ಕಪಟವನೊಡ್ಡಿ ನಿಮ್ಮ ಹಸ್ತ ಮುಟ್ಟಿದಲ್ಲಿ ಮನದೊಳಗಿಟ್ಟುಕೊಂಡಿದ್ದೇನಯ್ಯ. ಹಸ್ತವೆನ್ನ ಮಸ್ತಕ ಮುಟ್ಟಿ ಕರುಣಿಸಿದ ಮೊದಲು ನಾನು ನಿಮ್ಮನೆನ್ನ ಮನದೊಳಗೆ ಅವ್ಯಕ್ತವಾಗಿ ಅಡಗಿಸಿಕೊಂಡಿದ್ದೆ ಅಂತ. ಹಸ್ತಮಸ್ತಕ ಸಂಯೋಗದೊಳಗಿದ್ದಾಗ ಗುರು ಶಿಷ್ಯ ಅಂತಕ್ಕಂಥ ಸಂಬಂಧ ಬರುತ್ತೆ. ಅದಕ್ಕಿಂತ ಮುಂಚೆನೇ ನಾನು ಇನ್ನೂ ನನ್ನ ಶಿರದ ಮೇಲೆ ನಿನ್ನ ಹಸ್ತ ಬರದೇ ಇದ್ದಾಗನೇ ಹಸ್ತಮಸ್ತಕ ಸಂಯೋಗ ಆಗೋಕ್ಕಿಂತ ಮುಂಚೆನೇ ನಾನು ನಿನ್ನಲ್ಲಿ ಅವ್ಯಕ್ತನಾಗಿದ್ದೆ ಅನ್ನುವಂಥ ಭಾವ, ಆ ಭಾವವನ್ನು ವ್ಯಕ್ತಪಡಿಸ್ತಾರೆ. ಕಾಯವೆಂಬ ಕಪಟವನ್ನೊಡ್ಡಿ ನಿನ್ನ ಮರೆಸಿಕೊಂಡಿದ್ದರೆ ನಿನ್ನ ಬೆಂಬಳಿಯ ಸಂದು ನಿಮ್ಮ ಕಂಡೆನಯ್ಯ. ದೇವ, ನೀ ನನಗೆ ಕಾಯವೆಂಬ ಕವಚ ಹೊದಿಸಿಬಿಟ್ಟಿದ್ದಿ. ಈ ಕಾಯ ಹೊತ್ಕೊಂಡು ಬಂದ್ವಿ ಅಂದ್ರೆ ಮರಿವು ಅದರ ಜೋಡಿ ಬರುತ್ತಂತ. ಮರಿವು ಬಂತ, ಮಾಯೆ ಬಂತ. ಸ್ಥೂಲಕ್ಕೆ ನಾವು ಬಂದ್ವಿ ಅಂದರೆ ಅಲ್ಲಿ ಮರಿವು ಅದರ ಜೋಡಿ ಬಂತು ಅಂತ. ಸೊ ನೀ ನನಗೆ ಕಾಯದ ಕವಚವ ತೊಡಿಸಿ ತನ್ನ ಸ್ವರೂಪವ ಮರೆಯುವಂತೆ ಮಾಡಿ. ಕಾಯ ಹೊತ್ಕೊಂಡು ಬಂದುಬಿಟ್ವಿ ಅಂದ್ರೆ ಸ್ವರೂಪ ಜ್ಞಾನ ಮರು ಆತಲ್ಲೇ, ಸ್ವರೂಪ ಜ್ಞಾನದ ಮರು ಆತಲ್ಲೇ.
ಸೊ ಮರವೆಯ ಒಂದು ಕವಚವನ್ನು ಮುಚ್ಚಿ ನನ್ನಿಂದ ನಿನ್ನ ನಿಜವ ಮರೆಸಿಕೊಂಡಿದ್ದೆ. ನಿನ್ನ ನಿಜ ತಿಳಿಬೇಕಾಗಿತ್ತು ನಾನು, ಆದ್ರನ್ನ ಮರೆಸ್ದವನು ನೀನ ಅಂತ. ಅದು ನಾ ಹೊಣೆಗಾರ ಅಲ್ಲ. ಅದಕ್ಕೆ ಈ ಕಾಯ ತೊಡಿಸಿದಿ, ಮರೆವಾತು, ನನ್ನೊಳಗೆ ನಿನ್ನ ನಿಜ ಸ್ವರೂಪದ ಜ್ಞಾನ ಆಗಬೇಕಾಗಿತ್ತು. ಅದು ಆಗಿಲ್ಲ ಅಂದ್ರೆ ಅದು ನೀ ನನಗೆ ಕಾಯದ ಕವಚವನ್ನು ಹೊರಿಸಿದ್ದಕ್ಕೆ ಅದು ನಾನು ಮರುವಾತು ಅನ್ನುವಂಥ ಅರ್ಥದಲ್ಲಿ ಹೇಳ್ತಾರೆ ಅವರು. ಆದರೂ ನಾನಿನ್ನು ಬಿಡಲಿಲ್ಲ. ಇದೆಲ್ಲರದು ಗೋಳೆದು. ನಾವು ಕಾಯ ಹೊತ್ಕೊಂಡು ಬಂದೇವಿ, ನಾವು ಮರು ಆಗೇವಿ. ಆದ್ರೆ ಕೆಲವರು ದಾರ್ಶನಿಕರು ಮಾತ್ರ ಆ ಕವಚವನ್ನು ಹರಿದು ಹೊರಗೆ ಬಂದು ಆ ನಿಜ ಸ್ವರೂಪವನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ನಮ್ಮಂಥವ್ರ ಕಡೆ ಆಗಿರೋದಿಲ್ಲ ಅದು. ಹೀಗೆ ಆದರೂ ಇಷ್ಟೇ ಕವಚವನ್ನು ಮರೆವೆಂಬ ಕವಚವನ್ನು ನೀವು ತೊಡಿಸಿದ್ರು ಕೂಡ ನಾನು ಬಿಡಲಿಲ್ಲ. ನಿನ್ನ ಬೆಂಬಳಿಯ ಸಂದು ನಾನೇನು ಬಿಡಲಿಲ್ಲ. ನಾನು ನಿನ್ನ ನಿಜ ವಂಶದನೆಂಬುದು ಅರಿದು, ನಾನು ಬೇರೆ ಅಲ್ಲ, ನಾನು ನಿನ್ನ ವಂಶದಿಂದನೇ ಬಂದವನು, ನಿನ್ನ ಅಂಶದನೇ ನನ್ನಲ್ಲಿರೋ ಒಂದು ಅಂಶ ಅದು ಅನ್ನೋದನ್ನು ಅರ್ಥಕೊಂಡು ನಿನ್ನ ವಂಶ ಪರಂಪರೆಗೆ ತಕ್ಕಂತೆ ನಾನು ಪಾತ್ರನಾದೆ. ಅದು ಶ್ರಮ ಆಯ್ತಲ್ಲಿ. ನೀವು ಅದು ಶ್ರಮ ಪಡೋದಿಲ್ಲ, ಅವರಲ್ಲಿ ಶ್ರಮ ಪಟ್ಟರಲ್ಲಿ. ನಿಮ್ಮ ನಿಜ ಸ್ವರೂಪವನೆಂದು ಆ ಶ್ರಮ ಪಟ್ಟಿದ್ದಕ್ಕೆ ನಿಮ್ಮ ನಿಜ ಸ್ವರೂಪ ನನಗಿವತ್ತ ಗುರ್ತಾಗಿದೆ. ನಿಮ್ಮ ಬೆಂಬಳಿಯ ಸಂದು ನಿಮ್ಮ ಕಂಡೆನಯ್ಯ, ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ಎನ್ನ ಅಂತರಂಗವ ಶುದ್ಧವ ಮಾಡಿ ತಿಳುಹ ನಿಮ್ಮ ಧರ್ಮ. ಮತ್ತು ಎಲ್ಲಿಗೆ ಬರ್ತೈತೆ ಅಂದ್ರೆ ಅಂತರಂಗದ ಶುದ್ಧಿಗೇನೆ ಬರುವುದು. ಅಂತರಂಗದ ಶುದ್ಧಿ ಮಾಡಿಕೊಳ್ಳಾರ್ದೆ ಇವು ಆಗೋದಿಲ್ಲ ಅಂತ. ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅದಾವ ಇಲ್ಲ ನನಗೆ. ಇವು ಕಣ್ಣಿಗೆ ಕಾಣದ ರೀತಿಯಲ್ಲಿ ನಮ್ಮ ಅಂತಃಕರಣಗಳದಾವಲ್ಲ, ಚಿತ್ತ ಮನ ಬುದ್ಧಿ ಅಹಂಕಾರಗಳದಾವಲ್ಲ, ಅಂತಃಕರಣಗಳದಾವಲ್ಲ, ಇವು ಸ್ವಚ್ಛ ಆಗ್ಬೇಕಲ್ಲ, ಇವನು ಶುದ್ಧ ಮಾಡ್ಕೋಬೇಕಲ್ಲ. ಈ ಅಂತಃಕರಣಗಳನ್ನು ಶುದ್ಧ ಮಾಡಿಕೊಂಡಾಗ ಬಾಹ್ಯ ಕರ್ಣೇಂದ್ರಿಯಗಳ, ಬಾಹ್ಯ ಜ್ಞಾನೇಂದ್ರಿಯಗಳೇನದಾವು, ಕರ್ಮೇಂದ್ರಿಯಗಳು, ಅವು ಶುಚಿ ಆಗ್ತಾವೆ. ಅವೆಲ್ಲ ಶುಚಿ ಆಗ್ತಾವೆ. ಒಳಗೆ ಅಂತಃಕರಣಗಳ ಶುದ್ಧ ಆಗ್ಬೇಕು. ಅದಕ್ಕೆ ಅವ್ರು ಅಂತರಂಗ ಶುದ್ಧಿ ಅಂತ ಕರೆದು. ಅಂತರಂಗ ಶುದ್ಧಿ ಅಂದ್ರೆ ಏನು? ಅಂತರಂಗ ಶುದ್ಧಿ ಅಂದ್ರೆ ಅಂತಃಕರಣಗಳ ಶುದ್ಧಿಗೊಳ್ಳಬೇಕು, ಚಿತ್ತಿನಲ್ಲಿ ಶುಚಿತ್ವ ಆಗಬೇಕು, ಜ್ಞಾನ ಸುಜ್ಞಾನ ಆಗಬೇಕು, ಅಹಂಕಾರ ನಿರಹಂಕಾರ ಆಗಬೇಕು, ಮನಸ್ಸು ಘನಮನ ಆಗಬೇಕು ಅಥವಾ ಸುಮನ ಆಗಬೇಕು, ಮನಸ್ಸು ಸುಮನ ಆಗಬೇಕು ಅಥವಾ ಘನಮನ ಆಗಬೇಕು. ಅತ್ತಿತ್ತ ಹರಿಲಾರ್ದಂಗೆ ಅದು ಘನರೂಪ ತಾಳಬೇಕು ಮನಸ್ಸು. ಬುದ್ಧಿ ವಿವೇಕದಿಂದ ಕೂಡಬೇಕು, ಸುಬುದ್ಧಿ ಆಗಬೇಕು, ಬುದ್ಧಿ ಸುಬುದ್ಧಿ ಆಗಬೇಕು. ಅಂದಾಗ ಅದು ಅಂತರಂಗ ಶುದ್ಧಿ ಅಂತ ಅನಿಸ್ಕೋತತಿ. ಕರ್ಣಂಗಳ ಚೇಷ್ಟೆಗೆ ಮನಬೀಜ ಕಾಣಿರು. ಈ ಜ್ಞಾನೇಂದ್ರಿಯಗಳು ಶುದ್ಧಗೊಳ್ಬೇಕಂದ್ರೆ ಒಳಗೆ ಮನಸ್ಸು ಶುದ್ಧ ಆಗ್ಬೇಕಂತ. ಮನಸ್ಸು ಮಲಿನ ಆತಂದ್ರೆ ಎಷ್ಟು ಏನು ಕಣ್ಣು ನೋಡಬಾರ್ದಂದ್ರೂ ಅದು ಮನಸ್ಸು ನೋಡಕ್ಕೆ ಹಸ್ತೈತೆ. ಅದು ಈ ನಾಲಿಗೆಲೇ ರುಚಿಸಬಾರ್ದ ನಾಲಿಗೆ ಏನು ಮನಸ್ಸು ಪ್ರೇರಣೆ ಮಾಡ್ತೈತೆ ಅಲ್ಲಿ ಅದನ್ನು. ಆ ರೀತಿಯಾಗಿ ಕಿವಿಯಿಂದ ಒಂದಿಷ್ಟು ಏನೋ ಕೆಟ್ಟದ್ದನ್ನು ಕೇಳ್ಬೇಕಂತ ಮನಸ್ಸು ಪ್ರೇರೇಪಣೆ ಮಾಡ್ತೈತಿ. ಆ ಮೂಲದಲ್ಲೇ ಸ್ವಚ್ಛ ಆತಂದ್ರೆ, ಮೂಲದಲ್ಲೇ ಶುದ್ಧಿ ಆಯ್ತಂದ್ರೆ ಅವೆಲ್ಲ ಇಲ್ಲಿ. ಅದಕ್ಕೆ ನಿಮ್ಮ ಅಚಾನಕ್ಕಾಗಿ ಆಟೋಮೆಟಿಕ್ಕಾಗಿ ನಿಮ್ಮ ಅರಿಷಡ್ ವರ್ಗಗಳು ಕೂಡ ಶುದ್ಧ ಆಗ್ತಾವೆ. ಅರಿಷಡ್ ವರ್ಗಗಳು ಕೂಡ ತಮ್ಮ ಮೂಲ ಸ್ವರೂಪವನ್ನು ಕಳ್ಕೋತಾವು. ತನ್ನ ಮೂಲ ಸ್ವರೂಪವನ್ನು ಮನಸ್ಸು ಒಮ್ಮೆ ಸರಿ ಆತಂದ್ರೆ ಅರಿಷಡ್ ವರ್ಗಗಳು ತಮ್ಮ ಮೂಲ ಸ್ವರೂಪವನ್ನು ಬದಲಿ ಮಾಡ್ಕೊತಾವು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಹೌದಾ, ಇವೇನು ಅರಿಷಡ್ ವರ್ಗಗಳಂತ ಕರಿತೀವಿ. 6 ವೈರಿಗಳಂತೇನು ಕರಿತೀವಿ. ನಮ್ಗೆ ವೈರಿಗಳು ನಮಗೆ ಮಿತ್ರರಾಗಬೇಕು. ಅವನು ಹೋಗಲಾಡಿಸ್ಲಿಕ್ಕಂತೂ ಬರೋದಿಲ್ಲ. ಅವು ಇರುವೆ, ನಮ್ಮ ಜೊತೆಗೆ ಇರುವೆ. ಅವು ವೈರಿಗಳನ್ನು ಮಿತ್ರನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳೋದು. ಕಾಮ ಬೇಕು ಲಿಂಗದಲ್ಲಿ, ಹೌದಾ, ಕಾಮ ಬೇಡ ಪರಸ್ತ್ರೀಯರಲ್ಲಿ, ಹೌದಾ. ಶರಣರು ಬೈಫರ್ಕೇಟ್ ಮಾಡಿದ್ರೆ ಅವನು ಅದನ್ನು ಇಲ್ಲಿ ಅವು ಇರುವೆ. ಅರಿಷಡ್ ವರ್ಗಗಳು ಇರುವೆ. ಆದರೆ ಅವುಗಳನ್ನ ಪರಿವರ್ತನೆ ಮಾಡಿಕೊಂಡು ಅದರ ದಿಕ್ಕನ್ನು ಬದಲಿಸುವಂತಹದ್ದು ಪ್ರಕ್ರಿಯೆ ಇಲ್ಲಿ ನಡೀತದೆ.
ಅದಕ್ಕೆ ಅಂತರಂಗ ಶುದ್ಧಿ ಅಂತ ಕರಿತೇವೆ ನಾವು. ಆದ ಕಾರಣ ಪ್ರಭುಲಿಂಗವೇ ಅರಿವಿನ ಬೆಳಗನಿತ್ತು ಅವಗುಣವನ್ನು ನಳಿಸಿ ಶಿವಗುಣವ ನೆಲೆಗೊಳಿಸಿ ಎನ್ನಂತರಂಗವ ಶುದ್ಧ ಮಾಡಿ ನಿಜಾನುಭವ ತಿಳಿಸೆಂದು ಅಲ್ಲಮ ಪ್ರಭುದೇವರಲ್ಲಿ ಸಿದ್ದರಾಮ ಶಿವಯೋಗಿಗಳು ಏನು ಮಾಡ್ತಾರೆ, ಭಿನ್ನೈಸ್ಕೋತಾರೆ. ಈ ರೀತಿ ಭಿನ್ನೈಸ್ಕೋತಾರೆ ಅವರು. ಅದಕ್ಕೆ ಬಸವಣ್ಣವ್ರು ಹೇಳಿದರು, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ತನ್ನ ಬಣ್ಣಿಸಬೇಡ, ಇನ್ನು ಇದರ ಹಳಿಯಲು ಬೇಡ. ಹೌದಾ? ಸಪ್ತಶೀಲಗಳನ್ನು ಕೊಟ್ಟರಲ್ಲ. ಮುಂದೆ ಹೇಳಿದ್ರು ಅವರು, ಇದೇ ಅಂತರಂಗ ಶುದ್ಧಿ. ಅಂತರಂಗೊಮ್ಮೆ ಶುದ್ಧಿ ಆತಂದ್ರೆ ಅದೇ ಬಹಿರಂಗ ಶುದ್ಧಿ. ಮೊದಲು ಬಹಿರಂಗ ಶುದ್ಧಿ ಅಂದಿಲ್ಲ ಅವರು, ಇದೇ ಅಂತರಂಗ ಶುದ್ಧಿ ಅಂದರು. ಆನಂತರ ಬಹಿರಂಗ ಶುದ್ಧಿ ಅಂತ. ಅಂತರಂಗ ಶುದ್ಧಿ ಆಯಿತು ಅಂದರೆ ಬಹಿರಂಗದ ಶುದ್ಧಿ ಮಾಡ್ಕೊಳ್ಳೋದು ಸ್ವಲ್ಪ ಸಲೀಸಾಗತ್ತೆ ಅಂತ. ಅದನ್ನು ಬಹಳ ಹೊರಗಿನ ಭಾಂಡೆ ತೊಳೆದು ಸರಳ ಇರ್ತೈತೆ ರೀ. ಒಳಗಿಂದು ಏನರ ಭಾಂಡೆ ಹೊತ್ತಿತ್ತಂದ್ರೆ ಅದನ್ನು ಏನು ಕರಕಲ ತೆಗೆದು ಭಾಳ ಕಷ್ಟ ನೋಡ್ರಿ. ಹೊರಗೆ ಎಷ್ಟಾದರೂ ಸರಿ ಮಾಡ್ಬೋದು, ಅದನ್ನು ಒಮ್ಮೆ ಬಾಂಡೆ ಹೊತ್ತಿ ಬಿಡುತ್ತಂದ್ರೆ ಅದು ಕರಕಲ ತೆಗೆದು ಭಾಳ ಕಷ್ಟ. ಹಾಗೆ ಅಂತರಂಗ ಶುದ್ಧಿಯನ್ನು ಮಾಡ್ಕೊಳ್ಳೋದು ಭಾಳ ಮುಖ್ಯವಾಗಿರ್ತದೆ. ಅದಕ್ಕೆ ಒತ್ತು ಕೊಟ್ಟರು, ಪ್ರಯಾರಿಟಿ ಅದಕ್ಕೆ ಕೊಟ್ಟರು ಶರಣರು. ಸಿದ್ದರಾಮದೇವರ ಇಂತಹ ಈ ಭಿನ್ನಹಕ್ಕೆ ಅಲ್ಲಮ ಪ್ರಭುದೇವರು ಮಹಾಲಿಂಗ ಘನದ ನಿಲುವ ಮಾತಿಗೆ, ಮಹಾಲಿಂಗ ಘನದ ನಿಲವು ಮಾತಿಗೆ ನಿಲುಕದೆಂದು ನಿರೂಪಿಸ್ತಾರೆ. ನೋಡಪ್ಪ, ಮಹಾಲಿಂಗದ ನಿಲುವು ಏನೈತಲ್ಲ ಅದು ಮಾತಿಗೆ ನಿಲ್ಕೋದಿಲ್ಲ. ಅದು ಮಾತಿಗೆ ನಿಲ್ಕೋದಿಲ್ಲ, ಅದು ನಿಲ್ಕೋದೇ ಬೇರೆದಕ್ಕದು. ಆ ಮಹಾಲಿಂಗದ ಸ್ಥಿತಿ ಏನೈತಲ್ಲ ಅದಕ್ಕೆ ಅವ್ರು ಹೇಳಿದರು, ಆದಿಯಲ್ಲಿ ಗುರು ಬೀಜವಾದ ಪಿಂಡಕ್ಕೆ, ಆದಿಯಲ್ಲಿ ಗುರು ಬೀಜವಾದ ಪಿಂಡಕ್ಕೆ ಅನಾದಿ ಎಂಬುದನ್ನೊಬ್ಬರು ತಿಳುಹಲುಂಟೆ. ಆದಿ ಕಾಯ ಅನಾದಿ ಪ್ರಾಣವಾಗಿಪ್ಪ ಯೋಗವ ಭೇದಿಸಿ ತನ್ನೊಳಗೆ ತಾನೇ ತಿಳಿದು ನೋಡಲು ಕೋಹಂ ಎಂಬುದು ತಾನೇ ಸತ್ಯ ನೋಡ. ಗುಹೇಶ್ವರಲಿಂಗದ ನಿಲವು ಹೇಳಿ ಕಂಡೆಹೇನೆಂದರೆ ಅಸಾಧ್ಯ ಕಾಣ ಸಿದ್ದರಾಮಯ್ಯ. ಇಲ್ಲಿ ಆಗಲೇ ಆದಿ ಅನಾದಿ ಹೇಳಿದರಲ್ಲ ಅವರು, ಅದಕ್ಕೆ ಇವ್ರು ಹೇಳಿದರು ಆದಿಯಲ್ಲಿ ಗುರುಬೀಜವಾದ ಪಿಂಡಕ್ಕೆ. ಈ ಮಹಾಲಿಂಗವೆಂಬ ಆದಿಸ್ಥಿತಿ ಐತಲ್ಲ, ನಿಖಲ ಲಿಂಗದಿಂದ ಮಹಾಲಿಂಗ ಸ್ಥಿತಿ ಬಂತಲ್ಲ, ಈ ಮಹಾಲಿಂಗ ಸ್ಥಿತಿ ಆದಿಯಲ್ಲಿ ಅರಿವಿನ ಗುರು ಬೀಜವ ಹೊತ್ತು ಅಂಗವು ಪಿಂಡಸ್ಥಲವಾತು. ಎರಡಾತಲ್ಲ ಇಲ್ಲಿ, ಲಿಂಗ ಮತ್ತು ಅಂಗ ಅಂತ. ಇಲ್ಲಿ ಅಂಗ ಏನಾತು, ಪಿಂಡಸ್ಥಲವಾಗಿ ಹೊರಹೊಮ್ತು. ಆ ಅಂಗಕ್ಕೆ ತನ್ನ ಮೂಲವಾದ ನಿಷ್ಕಲ ಲಿಂಗವೆಂಬ ಅನಾದಿಯ ಅರಿವನು ಅನ್ಯರೊಬ್ಬರು ಅರುಹಲು ಬೇಕಾಗಿಲ್ಲ. ಪಿಂಡಸ್ಥಳದೊಳಗೆ ನಾವು ಪಿಂಡ ಧರಿಸಿ ಪಿಂಡಸ್ಥಳ ಆಯಿತು, ಒಂದಿದ್ದು ಎರಡಾಗಿ ಬಂತು. ನಿಖಲ ಲಿಂಗದಲ್ಲಿ ಒಂದಿತ್ತು, ಅದಕ್ಕಿಂತ ಮುಂದೆ 4 ಸ್ಥಿತಿ ಇದ್ದು, ಸಹಜ ಸ್ಥಳದಿಂದ 4 ಸ್ಥಿತಿ ಬಂದು ಈಗ ನಿಖಲ ಲಿಂಗಕ್ಕೆ ಬಂದು ನಿಂತ ಮೇಲೆ ಮಹಾಲಿಂಗ ಸ್ಥಿತಿ ಬಂತು. ಆ ಮಹಾಲಿಂಗ ಸ್ಥಿತಿಯಲ್ಲಿ 2 ಆಯ್ತಲ್ಲ, 2 ಆದಾಗ ಒಂದು ಲಿಂಗ ಇನ್ನೊಂದು ಅಂಗ, ಒಂದು ಲಿಂಗ ಶಟಸ್ಥಲ ಇನ್ನೊಂದು ಅಂಗ ಶಟಸ್ಥಲ ಆಯಿತು. 6 ಪ್ರಕಾರಗಳು ಬಂದು. ಹೌದಾ? ಇಲ್ಲಿ ಭಕ್ತನ ಅನ್ನಿಸ್ಕೊಂಡವನು ಏನದಾನಲ್ಲ, ಪಿಂಡಸ್ಥಲದಿಂದ ಭಕ್ತ ಸ್ಥಳ ಪಿಂಡಸ್ಥಳಕ್ಕೆ ಸಂಬಂಧಪಟ್ಟದ್ದು. ಈ ಹಿಂಗೆ ಬಂದಾಗ ಈ ಗುರುಬೀಜವ ಹೊತ್ತು, ಆದಿಯಲ್ಲಿ ಅರಿವಿನ ಗುರುಬೀಜವ ಹೊತ್ತು ಅಂಗವು ಪಿಂಡಸ್ಥಳವಾಗಿ ಹೊರಹೊಮ್ಮತಲ್ಲ, ಆ ಅಂಗಕ್ಕೆ ತನ್ನ ಮೂಲವಾದ ನಿಷ್ಕಲ ಲಿಂಗವೆಂಬ ಅನಾದಿಯ ಅರಿವನು. ಈ ಅಂಗಕ್ಕೆ, ಈ ಅಂಗ ಇಮ್ಮಿಡಿಯೇಟ್ಲಿ ಏನಾಗಿತ್ತು, ಮಹಾಲಿಂಗ ಆಗಿತ್ತು. ಮಹಾಲಿಂಗದ ಸ್ಥಿತಿಯಿಂದ ಸೀದಾ ಅಂಗ ಲಿಂಗ 2 ಅದು. ಈ ಅಂಗಕ್ಕೆ ಮಹಾಲಿಂಗ ಸ್ಥಿತಿಕ್ಕಿಂತ ಮುಂಚೆ ಇರ್ತಕ್ಕಂಥ ನಿಖಲ ಲಿಂಗ ಏನೈತಲ್ಲ, ಜ್ಞಾನ ಚಿತ್ತು ಉಗಮಾದ ಸ್ಥಿತಿ ಏನೈತಲ್ಲ, ಅದು ಅರಿವು ಅಂತ ಕರಿತೇವೆ ನಾವು. ಜ್ಞಾನ ಚಿತ್ತು ಅರಿವು, ಮೂಲ ಅರಿವು ಎಲ್ಲಿ ಬಂತು, ಅರಿವು ಎಲ್ಲಿಂದ ಐತಿ, ನಿಖಲ ಲಿಂಗದಲ್ಲಿ ಐತಿ, ನಿಷ್ಕಲ ಲಿಂಗ ಸ್ಥಿತಿಯಲ್ಲಿ ಐತಿ. ಈ ಪಿಂಡಸ್ಥಲದಲ್ಲಿ ಇರ್ತಕ್ಕಂತಹ ಇದೇನು ಅರಿವು ಐತಲ್ಲ, ಈ ಅರಿವು ನಿಷ್ಕಲ ಲಿಂಗವೆಂಬ ಅನಾದಿಯ ಅರಿವನ್ನು ಹೊತ್ಕೊಂಡು ಬಂದೈತಿ. ಇದು ಬೇರೆ ಅರಿವು ಅಲ್ಲ. ಇದು
ನಿಷ್ಕಲ ಲಿಂಗದಲ್ಲಿ ಏನು ಅರಿವು, ಚಿತ್ತು, ಜ್ಞಾನ ಅಂತ ಕರಿತೀವಲ್ಲ, ಅಭಿಲಾಷೆ ಅಂತ ಕರೆದ್ವಲ್ಲ, ಆ ಚಿತ್ತದ ಗರ್ಭದಲ್ಲಿನೇ ನಾದ ಬಿಂದು ಕಳೆಗಳು ಉದ್ಭವ ಆದವು. ಆ ಚಿತ್ತಿನ ಗರ್ಭದಲ್ಲಿ ನಾದ ಬಿಂದು ಕಳೆ ಅ ಉ ಮ ಅಂತ ಬಂತಲ್ಲ, ಆ ಅ ಉ ಮ ಮತ್ತು ಚಿತ್ತು ಸೇರಿದಾಗ ಅಖಂಡ ಗೋಳಾಕಾರ ಆಗಿ ಮಾಲಿಂಗ ಸ್ಥಿತಿ ಅಂತ ಬಂತಲ್ಲ, ಆ ಮಾಲಿಂಗ ಸ್ಥಿತಿಯಿಂದ ಈ ಏನಾಯ್ತು, ಅಂಗಸ್ಥಲ ಬಂತು, ಪಿಂಡಸ್ಥಲ ಬಂತು. ಇಲ್ಲಿರುವಂಥ ಅರಿವು, ಜ್ಞಾನ, ಚಿತ್ತು ಏನೈತಲ್ಲ, ಈ ಪಿಂಡಸ್ಥಲದಲ್ಲಿರುವಂಥ ಅರಿವು, ಜ್ಞಾನ, ಚಿತ್ತು ಏನೈತಲ್ಲ, ಇದರ ಮೂಲ ನಿಖಲ ಲಿಂಗದಲ್ಲೇ ಐತಿ. ಅದು ನಿಖಲ ಲಿಂಗದ ಮೂಲ ಅರಿವು ಚಿತ್ತೇನು ಉದ್ಭವ ಆತಲ್ಲ, ಆ ಚಿತ್ತಿನ ಅಂಶ ಈ ಪಿಂಡಸ್ಥಲದಲ್ಲಿ ಐತಿ ಅನ್ನುವ ಅರಿವನ್ನು ಬೇರೆ ಹೊರಗಿನವರು ಯಾರೂ ಕೊಡಾಕ ಬರೋದಿಲ್ಲ. ಅನ್ಯರೊಬ್ಬರು ಈ ಅರಿವನ್ನು ಅರುಹಬೇಕಾಗಿಲ್ಲ. ಅಲ್ರಿ, ನನ್ನೊಳಗಿನ ಅರಿವು ಆ ಮೂಲ ಸ್ಥಳದಿಂದ ಬಂದೈತೆ ಅನ್ನೋದು ನೀವು ನನಗೆ ಹೆಂಗೆ ಹೇಳ್ಬೇಕು, ನಾನು ತಿಳ್ಕೊಬೇಕಂತಾರೆ ಅವರು. ಇಷ್ಟ ಅದಿರೋದು. ನಿಮ್ಮೊಳಗೊಂದು ಅರಿವು ಐತಿ, ನಿಮ್ಮೊಳಗೊಂದು ಅರಿವಿನ ಪ್ರಜ್ಞೆ ಐತಿ, ನಿಮ್ಮೊಳಗೊಂದು ಆತ್ಮ ಚೈತನ್ಯ ಐತಿ, ನಿಮ್ಮೊಳಗೊಂದು ಮನಸ್ಸು ಐತಿ, ನಿಮ್ಮೊಳಗೊಂದು ಬುದ್ಧಿ ಐತಿ, ನಿಮ್ಮೊಳಗೊಂದು ಈ ಬುದ್ಧಿ, ಚಿತ್ತ, ಅಹಂಕಾರ ಮೂಲವಾಗಿ ಒಂದು ಅರಿವು ಐತೆ ಆ ಕಡೆ. ಅದು ಆತ್ಮ. ಆ ಅರಿವು ಏನೈತಲ್ಲ, ಆತ್ಮ ಚೈತನ್ಯ ಅಂತ ಕರಿತೀವಲ್ಲ, ಆ ಚಿತ್ತ ಅಂತ ಏನು ಕರಿತೀವಲ್ಲ, ಆ ಚಿತ್ತಿನ ಗರ್ಭದಲ್ಲೇ ಇವೆಲ್ಲ ಬಂದಾವಲ್ಲ, ಅಂತಃಕರಣಗಳೆಲ್ಲ ಹುಟ್ಟಿ ಬಂದವಲ್ಲ. ಮನಸ್ಸು ಏನು ವಿಚಾರ ಮಾಡ್ತೈತಿ, ನಮ್ಮ ಅಹಂಕಾರ ಏನು ಬಯಸ್ತೈತಿ, ನಮ್ಮ ಬುದ್ಧಿ ಏನು ವಿಚಾರ ಮಾಡಾಕತೈತಿ, ಹೌದಾ? ಇವಕ್ಕೆಲ್ಲ ಆ ಮೂಲಾಧಾರವಾಗಿ ಆ ಅರಿವು ಕಾರಣ ಆಗಿರ್ತೈತಲ್ಲ, ಆ ಅರಿವು ನಿಮ್ಮೊಳಗೆ ಐತಿ. ಅದು ಮೂಲ ನಿಖಲ ಲಿಂಗದ ಅರಿವನ್ನು ಹಿಡ್ಕೊಂಡು ಬಂದೈತಿ. ಅದನ್ನು ಯಾರು ಹೊರಗಿನಾರು ಬಂದು ನಿನಗೆ ಅರಿಯುವಂಥ ಅವಶ್ಯಕತೆ ಇಲ್ಲ ಅಂತಿಲ್ಲಿ ಸ್ಪಷ್ಟ ಹೇಳಕತ್ತಾರ ಅವರು. ಆದರೆ ನನ್ನೊಳಗಿನ ಅರಿವನ್ನು ನಾನೇ ಜಾಗೃತ ಮಾಡ್ಕೋಬೇಕು. ಮಗನ್ನ ಮನ್ಯಾಗ ಮಲಗಿಸಿ ತಾಯಿ ಮರ್ತಲಂದ್ರೆ ಊರು ತುಂಬ ಹುಡುಕಿ ಬಂದರು, ಊರಾನಾರು ಹುಡುಕಿ ಕೊಡಕ್ಕೆ ಆಗೋದಿಲ್ಲ. ಅದನ್ನು ಊರು ತುಂಬ ಹುಡುಕಿ ಬರ್ತಾಳ ತಾಯಿ. ಮಗನ ಕೂಸಿನ ಮನ್ಯಾಗ ಮಲಗಿಸಿದ್ದು ಮರ್ತಾಳ. ಓಣಿ ತುಂಬ ಊರು ತುಂಬ ಅಡ್ಡಾಡಿಲ್ಲ. ನನ್ನ ಮಗನ ನೋಡಿರಿ ಅಂದ್ರೆ ನೋಡಿಲ್ಲ ಅಂತಾರೆ ಅವರು. ಯಾಕೆ? ಕೂಸು ಹೊರಗಿದ್ರೆ ನೋಡೀನಿ, ಯಾರ್ದಾರ ಕಣ್ಣಿಗೆ ಬೀಳ್ತೈತೆ. ಅದು ಮಲಗಿಸಿದ್ದು ನಿನ್ನ ಮನ್ಯಾಗ ಮಲಗಿಸಿ ಹುಡುಕ್ಯಾಡೋದು ಹೊರಗೆ ಹುಡುಕ್ಯಾಡಕತ್ತಿ, ಎಲ್ಲಿ ಸಿಗ್ಬೇಕದು? ಇಟ್ ಈಸ್ ಆ್ಯಸ್ ಸಿಂಪಲ್ ಆ್ಯಸ್, ಹೌದಾ? ಹೊರಗಿತ್ತಂದ್ರೆ ಆ ಕೂಸು ಯಾರು ಇಲ್ಲಿ ನೋಡಿದ್ನಿ ಇಲ್ಲಿತ್ತು ನೋಡಿ, ಇಲ್ಲಿ ಸಿಗಬಹುದು ನಿಮಗೆ. ಮಲಗಿಸಿ ಬಿಟ್ರಿ ಮನ್ಯಾಗ, ಅದನ್ನು ಯಾರದ ಮಲಗಿಸಿ ಮರ್ತು ಊರು ತುಂಬ ಆ ಕೂಸು ಹುಡುಕ್ಯಾಡಾಕ್ತಾಳೆ ತಾಯಿ. ನನ್ನ ಕೂಸಿನ ನೋಡಿ, ಇಲ್ವಾ ನೋಡಿಲ್ಲ. ಅದ್ರಾಗ ಒಬ್ರು ಯಾರು ಮೋಸ ಮಾಡೋರು ಕೂಡಿದ್ರ ಅಂದ್ರೆ ಈಕಿನ ಕಾಡಿಸ್ಬೇಕು ತಡಿ ಅನ್ನೋರು ಇದ್ರೆ, ಈಗ ಇಲ್ಲೇ ಹೋದಂಗೆ ಆತು ನೋಡಂತಾರೆ, ಅಲ್ಲೆಟ್ ಹೋಗೋದು. ಈಗ ಇಲ್ಲೇ ಹೋದಂಗೆ ಆತು ನೋಡಂದು, ಹೆಂಗಿದ್ರು ಅವರು ಅಂತ ಕೇಳೋದು, ಹೆಂಗಿದ್ರು ಅವರು, ನೋಡ್ದಂಗೆ ಆತು ತಡಿ ಅನ್ನೋದು. ಅಲ್ಲಿ ಸುತ್ತಾಡಿ ಸಿಗಂಗಿಲ್ಲ. ಹೊಳೆ ಸುಸ್ತಾಗಿ ಮನೆಗೆ ಬರೋದು, ಬಳಲಿಕೆ, ಸಿಗಲಿಲ್ಲ ಅನ್ನೋ ದುಃಖ, ಆಯಾಸ, ಸಂಕಟ ಇವೆಲ್ಲ ಇರ್ತಾವೆ. ಹಂಗೆ ಹೊರಗೆ ದೇವ್ರನ್ನ ಹುಡುಕಿದ್ರೆ, ನಾ ಹೇಳಾಕತ್ತೇನೆ ನಿನಗೆ, ದೇವ್ರನ್ನ ಹೊರಗೆ ಹುಡುಕಿದ್ರೆ ಈ ಬಳಲಿಕೆ ಐತಿ. ಯಾರೋ ಒಂದಿಷ್ಟು ಮಂದಿ ದೇವ್ರನ್ನ ತೋರಿಸ್ತೇನೆ ಅಂತ ಅಲ್ಲಿ ಬರ್ರಿ ಅಂತ ಕರೀತಾರೆ ನಮ್ಮನ್ನು. ವರ್ಷಕ್ಕೊಮ್ಮೆ ವ್ರತ ಮತ್ತೊಂದು ಮುಗಿದೊಂದು, ಅಲ್ಲಿ ಆ ದೇವ್ರು ಚಲೋ ಈ ದೇವ್ರು ಚಲೋ, ಅಲ್ಲಿ ಹಂಗಾತು. ಬಳಲಿಕೆ ಇದೆ ಬಳಲಿಕೆ. ನಾ ಹೇಳೋದು, ಅಲ್ಲಿ ಹೋದ್ರೆ ಚಲೋ, ಇಲ್ಲಿ ಹೋದ್ರೆ ಚಲೋ, ಅಲ್ಲಿ ಮುಳುಗಿದ್ರೆ ಎದ್ರೆ ಚಲೋ, ಇಲ್ಲೇ ಮುಡುಪು ಕಟ್ಟಿದ್ರೆ ಚಲೋ, ಅಲ್ಲಿ ಅದನ್ನು ಮಾಡಿದ್ರೆ ಚಲೋ, ಅಲ್ಲಿ ನಾವು ಹರಕೆ ತೀರಿಸಿ ಬಂದ್ರೆ ಚಲೋ. ಇವೆಲ್ಲ ಏನು? ಕೂಸು ಮನ್ಯಾಗ ಮಲಗಿಸಿ ತಾಯಿ ಹೊರಗೆ ಕೂಸಿನ ಹುಡುಕದಂಗೆ. ಅರ್ಥ ಆಗಲಿ ಅದು. ಒಳ್ಳೆಯವರು ನಾವು ನೋಡಿಲ್ ಬಿಡ್ರಿಪ್ಪ ಅಂಥೇಳಿ ಸುಮ್ಮಿದ್ರೆ ಒಳ್ಳೇದು. ಇನ್ನು ಕೆಲವ್ರು ನೋಡೇವಂತ ಅಡ್ಡಾಡಿಸ್ತಾರಲ್ಲ ನಿಮ್ಮನ್ನು. ಇದು ನಡೆದಿದ್ದು ಇವತ್ತಿನ ವಾಸ್ತವ ಸ್ಥಿತಿ. ಸಿಗ್ತತಿನ ಕೂಸು? ಸಿಗಾಕ ಸಾಧ್ಯನೇ ಇಲ್ಲ. ಯಾಕೆ? ಕೂಸು ಹೊರಗೆ ಬಂದೇ ಇಲ್ಲ, ಅದು ಮನೆಯೊಳಗೆ ಮಲಗಿಸಿ ಮರ್ತು ಬಿಟ್ಟು ನೀನು. ಇದು ನನ್ನ ಅರಿವಿನ ಮರಿವು ನನ್ನೊಳಗೆ ಆಗಿ ನಾವು ಹೊರಗೆ ದೇವ್ರನ್ನ ಹುಡುಕ್ಯಾಡಕತ್ರ ಈ ರೀತಿಯಾದ ಬಳಲಿಕೆ. ಕೂಸನ್ನ ಮಲಗಿಸಿ ತಾಯಿ ಊರೆಲ್ಲ ಹುಡುಕಿ ಬಂದರೂ ಕೂಸು ಹೆಂಗೆ ಸಿಗಂಗಿಲ್ಲಲ್ಲ, ಮತ್ತು ಆತಂಕ ಸಿಗಲಿಲ್ಲ ಅನ್ನೋದು, ಹೌದಾ? ಆಮೇಲೆ ಯಾರೋ ಈಗ ನೋಡಂದಾಗ ಒಂದಿಷ್ಟು ಖುಷಿ ಆಕತಿ, ಎಲ್ಲೇ ನೋಡಿದ್ರಂತೇಳಿ ಆ ಆನಂದ ಆಕೈತಿ. ನನ್ನ ಕೂಸು ಎಲ್ಲೇ ಇಲ್ಲಿ ಹೋತಂತಂದ್ರಲ್ಲ, ಅವ್ರು ಹೇಳಿದ್ದ ಖರೆ ಆತಂದ್ರೆ ನನಗೆ ಕೂಸು ಸಿಗದೈತೆ ಅಂತ ಆನಂದದೊಳಗೆ ಹೆಜ್ಜೆ ಆಗ್ತಾಳೆ ತಾಯಿ. ಆಕೆ ಅದು ಕ್ಷಣಿಕ ಆನಂದ, ಅದು ಕ್ಷಣಿಕ ಸುಖ. ಅದು
ಅದು ಕ್ಷಣಿಕ ಆನಂದ, ಶಾಶ್ವತ ಸುಖ ಅಲ್ಲ. ಅದು ಶಾಶ್ವತ ಸುಖ ಯಾವಾಗ ಸಿಗುತ್ತೆ? ಕೂಸು ಖರೆ ಸಿಕ್ಕಾಗ ಶಾಶ್ವತ ಸುಖ ಸಿಗುತ್ತೆ. ಬರೀ ಹೇಳ್ಯಾರವ್ರು ಇಲ್ಲಿ ಹೋದಂಗೆ ಅಂತ ಹೇಳಿದ್ದಕ್ಕೆ ಖುಷಿಪಟ್ಟು ಹೋಗ್ಯವನು ಅಲ್ಲಿತನ. ಅಲ್ಲಿ ಹೋದ್ರೂ ಸಿಕ್ಕಿಲ್ಲ, ಸಿಗಲ್ದಾಗ ಏನಾಯ್ತು? ನಡೆದು ಹೋದ್ವಿ, ಬಳಲಿಕೆ ಆಯ್ತು, ಇಡೀ ಜೀವನ ಸವಿಸೇವಿ. ಹಾಂ, ಆದರೂ ನಮಗೆ ಸತ್ಯ ಸಿಗಲಿಲ್ಲ, ನಮ್ಮ ಅರಿವು ನಮಗೆ ಸಿಗಲಿಲ್ಲ ಅಂದರೆ ಕೊನೆಗೆ ಏನಾಗುತ್ತೆ ಅಂದರೆ ಬಳಲಿಕೆ ಒಂದೇ. ಅದಕ್ಕೆ ಅದನ್ನು ಯಾರೂ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಾಕ್ತಾರೆ ಅವರು. ಅನಾದಿಯ ಅರಿವನ್ನು ಅನ್ಯರೊಬ್ಬರೂ ಅರುಹಬೇಕಾಗಿಲ್ಲ, ಅದು ಸ್ವಾನುಭಾವದಿಂದಲೇ ಅರಿಯಬೇಕು. ಸ್ವಾನುಭಾವದಿಂದನೇ ಅರಿಬೇಕದು. ಇಲ್ಲಿ ಕೂತ್ಕೊಂಡು ಸ್ವಾನುಭಾವ ಮಾಡಿದಾಗ ಅದರ ಅರಿವು ಬರುತ್ತಾ. ಒಳಗೆ ಬೆಳಕು ತನ್ನಷ್ಟಕ್ಕೆ ತಾನೇ ಯಾರ ಬಂದು ಆ ಬೆಳಕನ್ನು ಇಗ್ನೈಟ್ ಮಾಡ್ತಾರಂದ್ರೆ ಇಲ್ಲ, ನಿನ್ನೊಳಗನ ನೀನೇ ನಿನ್ನ ಸ್ವಾನುಭಾವದ ನೆಲೆಯಲ್ಲಿ, ನಿನ್ನ ಅರಿವಿನ ಬೆಳಕನ್ನು ಕಂಡ್ಕೋಬೇಕಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ. ಆದಿಕಾಯ ಅನಾದಿ ಪ್ರಾಣವಾಗಿಪ್ಪ ಯೋಗವ ಭೇದಿಸಿ ತನ್ನೊಳಗೆ ತಾನೇ ತಿಳಿದು ನೋಡಲು ಸೋಹಂ ಎಂಬುದು ತಾನೇ ಸತ್ಯ ನೋಡ. ಆದಿ ಅನಾದಿಗಳೆಂಬ ಅನ್ಯ ಭಿನ್ನವಲ್ಲ, ಪರಸ್ಪರ ಅವಲಂಬಿಗಳು. ಆದಿ ಅದಾನಿ ಅನ್ನೋದು ಭಿನ್ನವಿಲ್ಲವು, ಪರಸ್ಪರವಾಗಿ ಅವಲಂಬಿತರಾಗ್ಯಾರವರು. ರೆಸಿಪ್ರೋಸಿಟಿ ಐತೆ ಅಲ್ಲಿ, ಅವು ರೆಸಿಪ್ರೋಕಲ್ ಅದಾವು. ಆದಿ ಮತ್ತು ಅನಾದಿ ಒಂದನ್ನೊಂದು ಬಿಟ್ಟಿಲ್ಲವು. ಹೌದಾ? ಅನಾದಿಯಲ್ಲಿ ಆದಿ ಐತಿ, ಆದಿಯಲ್ಲಿ ಅನಾದಿ ಐತಿ. ಅವು ರೆಸಿಪ್ರೋಕಲ್ ಅವು. ಸೊ ಇಲ್ಲೇನಾಯ್ತು? ಅವು ಅನ್ಯ ಭಿನ್ನವಲ್ಲ, ಪರಸ್ಪರ ಅವಲಂಬಿಗಳು. ಹೆಂಗೆ ಅವಲಂಬಿಗಳಂದ್ರೆ ಕಾಯ ಮತ್ತು ಪ್ರಾಣದಂತೆ ಪರಸ್ಪರ ಅವಲಂಬಿಗಳವು. ಕಾಯವನ್ನು ಬಿಟ್ಟು ಪ್ರಾಣವಿಲ್ಲ, ಪ್ರಾಣವನ್ನು ಬಿಟ್ಟು ಕಾಯವಿಲ್ಲ. ಪ್ರಾಣವಿಲ್ಲದ ಕಾಯಕ್ಕೆ ಬೆಲೆ ಇಲ್ಲ, ಕಾಯವಿಲ್ಲದ ಪ್ರಾಣಕ್ಕೆ ಆಶ್ರಯವಿಲ್ಲ. ಎರಡು ಹೆಂಗದಾವಲ್ಲ ಹಂಗೆ ಆದಿ ಅನಾದಿ ಅಂತಕ್ಕಂಥ ಅವಸ್ಥೆಗಳು ಪರಸ್ಪರ ಅವಲಂಬಿತ ಅವಸ್ಥೆಗಳು ಅಂತ ಹೇಳ್ತಾರೆ ಅವರು. ಮುಂದೆ ಹೇಳಿದರು ಅವರು, ಕಾಯ ಮತ್ತು ಪ್ರಾಣ ಆದಿ ಕಾಯವಾದರೆ, ಆದಿಯಲ್ಲೇ ಕಾಯ ಬಂತಲ್ಲ ನಮಗೆ, ಆದಿಶಕ್ತಿ ಮಹಾಲಿಂಗ ಸ್ಥಿತಿಯಿಂದನೇ ಕಾಯ ಬಂತಲ್ಲ. ಆದಿ ಕಾಯವಾದರೆ ಅನಾದಿ ಪ್ರಾಣವಾಗಿರುವುದು. ನಮ್ಮ ಪ್ರಾಣ ಅದು ಅನಾದಿ ಸ್ಥಿತಿಯಲ್ಲಿರುತ್ತೆ, ಕಾಯ ಅದು ಆದಿ ಸ್ಥಿತಿಯಲ್ಲಿರುತ್ತೆ. ಒಂದನ್ನೊಂದು ಬಿಟ್ಟಿರ್ಲಿಕ್ಕೆ ಬರೋದಿಲ್ಲ. ಇವೆರಡರ ಸಂಬಂಧವ ಶಿವಯೋಗದ ಮೂಲಕ ಭೇದಿಸಿ, ಇದನ್ನು ಯಾವುದರ ಮೂಲಕ ಭೇದಿಸಬೇಕು? ಯೋಗವ ಭೇದಿಸಿ ಅಂತ ಹೇಳಿದಾರಲ್ಲ. ಶಿವಯೋಗದ ಮೂಲಕ ಭೇದಿಸಿ ಒಳಹೊಕ್ಕು ತನ್ನೊಳಗೆ ತಾನು ತಿಳಿದು ನೋಡಬೇಕು. ಬೇರೆಯಲ್ಲಿ ಹುಡುಕೋಂಗಿಲ್ಲ. ಈ ಶರೀರ ಬಿಟ್ಟು ತನ್ನ ಪ್ರಾಣ ಇಲ್ಲ, ಪ್ರಾಣವನ್ನು ಬಿಟ್ಟು ಈ ಶರೀರ ಇಲ್ಲಂದಾಗ ಇವೆರಡರ ಭೇದವನ್ನು ನಾವೇ ಅರ್ಕೋಬೇಕು ಹೊರತು ಇನ್ನೊಬ್ರು ಯಾರು ಬಂದು ಅದನ್ನು ಆ ಭೇದ ತಿಳಿಸ್ಲಿಕ್ಕೆ ಬರೋದಿಲ್ಲ, ಅದರ ಜ್ಞಾನವನ್ನು ತಿಳಿಸ್ಲಿಕ್ಕೆ ಬರೋದಿಲ್ಲ. ನೀನು ಭಕ್ತನಾದವನು, ಸಾಧಕನಾದವನು, ನಿನ್ನೊಳಗೇ ನಿನ್ನ ಶಿವಯೋಗ ಸಾಧನೆಯಿಂದ ಈ ಎರಡು ಭೇದಗಳನ್ನು ಏನು ಮಾಡಬೇಕು? ಅರಿಬೇಕಾಗತ್ತೆ. ಎರಡರ ಸ್ಥಿತಿಗಳನ್ನ ನೀನು ತಿಳ್ಕೊಬೇಕಾಗತ್ತೆ ಅನ್ನುವಂಥ ಮಾತು. ಇವೆರಡರ ಸಂಬಂಧ ಶಿವಯೋಗದ ಮೂಲಕ ನೋಡ್ಬೇಕು. ಆವಾಗ ಏನಾತಂದ್ರೆ ಸೋಹಂ ಅಂತ ಬರುತ್ತೆ, ಪರಬ್ರಹ್ಮನ್ ಅಂತ ಕರೀತು. ಅಹಂ ಬ್ರಹ್ಮಾಸ್ಮಿ, ಈ ಅರಿವು ಬೇರೆ ಅಲ್ಲ, ಅದು ಪರವಸ್ತು. ಆ ಪರವಸ್ತುವಿನ ಒಂದು ಅಂಶ ಪರಬ್ರಹ್ಮನ್ ಅಂತ ಕರೀತಾರೆ ಕೆಲವರು, ದೇವರು ಅಂತ ಕರೀತಾರೆ, ಪರಮಾತ್ಮ ಅಂತ ಕರೀತಾರೆ. ಅದರ ಅಂಶ ಮೈಕ್ರೋ ಲೆವೆಲ್ನಲ್ಲಿ ಅದರ ಅಂಶ ಈ ಕಾಯ, ಪಿಂಡಸ್ಥಲದ ಈ ಕಾಯದಲ್ಲಿ ಅದು ಸದಾ ಇರುತ್ತೆ ಅನ್ನುವಂಥ ತಿಳುವಳಿಕೆಯನ್ನು ಶರಣರು ಕೊಡ್ತಾರೆ ನಮಗೆ. ಪಾಶ್ಚಾತ್ಯ ಇದರಲ್ಲಿ ಮನೋವಿಜ್ಞಾನಿಗಳು ಸಿಗ್ತಾರೆ ನಮಗೆ, ಮನಸ್ಸನ್ನು ಅರಿಲಿಕ್ಕೆ ಹೋಗ್ತಾರೆ. ಮನಸ್ಸಿನ ಸ್ಥಿತಿಗತಿಗಳನ್ನು ಅಭ್ಯಾಸ ಮಾಡೋರು ಮನೋವಿಜ್ಞಾನಿಗಳಾಗ್ತಾರೆ. ಮನಸ್ಸಿನ ಆಚೆಯನ್ನು, ಮನಸ್ಸಿಗೆ ಮೂಲವಾಗಿರುವ ಚೈತನ್ಯ ಏನೈತಲ್ಲ, ಅರಿವು, ಆತ್ಮಜ್ಞಾನ, ಆತ್ಮವಿದ್ಯೆ. ಶರಣರು ಆತ್ಮಜ್ಞಾನಿಗಳು, ಮನೋವಿಜ್ಞಾನಿಗಳು ಸಹ್ಯ ಆಮೇಲೆ ಮೂಲವನ್ನು ಜ್ಞಾನ, ಆತ್ಮವಿಕಾಸ. ಶರಣರ ವಿಕಾಸ ಅಂದರೆ ಆತ್ಮವಿಕಾಸ, ಶರಣರ ಜ್ಞಾನ ಅಂದರೆ ಆತ್ಮಜ್ಞಾನ. ಹೌದಾ? ಶರಣರ ಸಾಕ್ಷಾತ್ಕಾರ ಅಂದರೆ ಹೊರಗಿನ ದೇವರ ಸಾಕ್ಷಾತ್ಕಾರ ಅಲ್ಲ, ಶರಣರ ಸಾಕ್ಷಾತ್ಕಾರ ಅದು ಆತ್ಮ ಸಾಕ್ಷಾತ್ಕಾರ.
ಬೇರೆ ಬೇರೆ ಇದರಲ್ಲಿ ನಾನು ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡೆ ಅಂದರೆ ಶರಣರು ಹೊರಗಿನ ದೇವರ ಸಾಕ್ಷಾತ್ಕಾರವನ್ನು ಮಾಡಿಕೊಂಡೆ, ತಮ್ಮ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ್ರು. ವಿಕಾಸ ಅವರ ಆತ್ಮವಿಕಾಸ, ವಿದ್ಯೆ ಅವರ ಆತ್ಮವಿದ್ಯೆ, ಜ್ಞಾನ ಅವರ ಆತ್ಮಜ್ಞಾನ. ನೋಡ್ರಿ, ಆತ್ಮವನ್ನು ಬಿಟ್ಟು, ಆ ಅರಿವನ್ನು ಬಿಟ್ಟು, ಆತ್ಮ ಅಂದರೆ ಆ ಮೂಲ ಚಿತ್ತು, ಆ ಅರಿವು, ಆ ಪ್ರಾಣ ಚೈತನ್ಯ, ಎಲ್ಲದಕ್ಕೂ ಮೂಲ ಕಾರಣೀಭೂತ ಆಗಿರ್ತಕ್ಕಂಥ ಚಿತ್ತು, ಅದರ ಕುರಿತು ಚಿಂತನೆ ಮಾಡ್ತಾರೆ ಶರಣರು ಅನ್ನುವಂಥ ಮಾತು. ಏಕೆಂದರೆ ಇಲ್ಲಿ ಸೋಹಂ ಅಂದರೆ ಆ ಪರವಸ್ತುವೇ ತಾನೆಂಬ ಸತ್ಯದ ಅನುಭವ ಅಳವಡ್ತೈತಿ. ಅದೆಲ್ಲಿ ನಡೀತೈತಿ? ಐಕ್ಯಸ್ಥಲದ ಸ್ಥಿತಿಯಲ್ಲಿ ಅದು ಬರುತ್ತೆ. ಐಕ್ಯಸ್ಥಲದ ಸ್ಥಿತಿಯಲ್ಲಿ ಅದು ಬರುತ್ತೆ. ನಮಗೆ ಸಮರಸ ಭಾವ ಎಲ್ಲಿ ಬರ್ತೈತಿ? ನಾನು ಇಲ್ಲ, ನೀನು ಇಲ್ಲ, ಪೂಜಿಸಿಕೊಳ್ಳೋನು ಇಲ್ಲ, ಪೂಜೆ ಮಾಡೋನು ಇಲ್ಲ. ಶರಣಸ್ಥಿತಿಯಲ್ಲಿ ಶರಣಸ್ಥಳದಲ್ಲಿ ಇನ್ನೂ ಭಕ್ತ ಮತ್ತು ದೇವ ಸ್ವಲ್ಪ ಮಟ್ಟಿಗೆ ಇನ್ನೂ ವಿಭಜನೆ ಇರುತ್ತಲ್ಲಿ, ಶರಣಾಗತಿ ಇರುತ್ತೆ. ನಾನಿನ್ನು ಶರಣಾಗೇನಪ್ಪ, ನಿನ್ನ ಬಿಟ್ಟು ಬೇರೆ ಇಲ್ಲ ನನಗನ್ನುವಂಥ ಒಂದು ಶರಣಾಗತಿ ಸ್ಥಿತಿ ಶರಣಸ್ಥಳದಲ್ಲಿ ಇರುತ್ತೆ. ನಿನ್ನನ್ನು ಬಿಟ್ಟು ಬೇರೆ ಏನಿಲ್ಲ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಹೌದಾ? ಏನು ಮಾಡ್ತೀವಿ ಮಾಡಪ್ಪ, ಸಂಪೂರ್ಣ ಸಮರ್ಪಣಾ ಭಾವದಲ್ಲಿ ಶರಣಸ್ಥಳದಲ್ಲಿರ್ತೇವೆ ನಾವು. ಅಲ್ಲಿನ್ನೂ ನಾನು ನೀನು ಬೇರೆ ಅನ್ನುವಂಥ ಸೂಕ್ಷ್ಮತೆ ಅಲ್ಲಿರುತ್ತೆ. ಶರಣಸತಿ ಲಿಂಗಪತಿ ಅನ್ನೋ ಭಾವ ಇನ್ನೂ ಸ್ವಲ್ಪ ಅಲ್ಲಿರುತ್ತೆ. ಎಲ್ಲಿ? ಶರಣಸ್ಥಳದಲ್ಲಿ. ಐಕ್ಯಸ್ಥಳದಲ್ಲಿ ಅದಿಲ್ಲ, ಇಲ್ಲಿಲ್ಲ. ಇಲ್ಲ, ಶರಣಸತಿ ಎಂಬ ಭಾವ, ಲಿಂಗಪತಿ ಎಂಬ ಭಾವ ಎರಡೂ ಇಲ್ಲದ ಸ್ಥಿತಿ ಐಕ್ಯಸ್ಥಳ. ಅಲ್ಲಿ ಸೋಹಂ ಅಂತ ಬರುತ್ತಲ್ಲಿ. ನಾನೇ ಆ ಪರಬ್ರಹ್ಮ ವಸ್ತುವಾಗಿ, ನಾನೇ ಎಲ್ಲಿದೇನೋ ಪರಬ್ರಹ್ಮ ವಸ್ತು ಎಲ್ಲಿದೆಯೋ ಗೊತ್ತಿಲ್ಲ, ಗುರುತಿಸಿಕೊಳ್ಳರ ಆಗದ ಸ್ಥಿತಿಯಲ್ಲಿ ಸಾಧಕ ಮತ್ತು ಭಕ್ತ ಆ ರೀತಿ ಇರ್ತಾನಲ್ಲಿ ಅನ್ನುವಂಥ. ಅದಕ್ಕೆ ಕೇಳಿದ್ರು ಅವರು, ಆ ಸ್ಥಿತಿಯಲ್ಲಿ ಆ ಪರವಸ್ತುವೇ ತಾನೆಂಬ ಸತ್ಯದ ಅನುಭವ ಅಳವಡ್ತತಿ. ಗುಹೇಶ್ವರ ಲಿಂಗದ ನಿಲವ ಹೇಳಿ ಕಂಡೆಹೆನೆಂದರೆ ಅಸಾಧ್ಯ ಕಾಣ ಸಿದ್ದರಾಮಯ್ಯ. ಅದಕ್ಕೆ ಸ್ವಯಂ ಲಿಂಗವಾದ ನಿಲವು ಅದು ಅನುಭವದಿಂದಲೇ ಬರಬೇಕು ಹೊರತು, ಅನುಭವದಿಂದಲೇ ಅದನ್ನು ತಿಳ್ಕೊಬೇಕು ಹೊರತು ಅದನ್ನು ಯಾರ ಕಡೆಯಿಂದ ಹೇಳಿ ಕೇಳಿ ತಿಳ್ಕೊಳ್ಳೋದಲ್ಲ ಅಂತ. ಯಾರ ಕಡೆ ಹೇಳಿ ಕೇಳಿ ತಿಳ್ಕೊಳ್ಳೋ ಶಾಸ್ತ್ರಗಳು ಬೇರೆ ಅದಾವು. ಸ್ವಯಂ ಲಿಂಗಾನುಭವ ಏನೈತಲ್ಲ, ಅದು ಯಾರ ಕೇಳಿ ಇವ್ರ ಅನುಭವದಿಂದ, ಏನೋ ಬೇರೆಯವ್ರ ಅನುಭವದಿಂದ ನಾವು ತಿಳ್ಕೊಳ್ಳೋದಲ್ಲ, ಅದು ಅರಿದು ಕಾಣುವುದು. ಆ ಅರಿದು ಕಾಣುವೇನೆಂದರೆ ಹೇಳಿ ಕೇಳಿ ಅರಿದು, ಯಾರ ಕಡೆಯಿಂದ ಹೇಳಿ ಯಾರ ಕಡೆಯಿಂದ ಕೇಳಿ ಅದನ್ನು ಅರಿತೀನಿ ಅನ್ನುವಂಥ ಮಾತೈತಲ್ಲ, ಅದು ಅಸಾಧ್ಯ. ಅದು ಇನ್ನೊಬ್ಬರು ನಿನಗೆ ತಿಳಿ ಹೇಳಿಕ್ಕೆ ಅದು ಸಾಧ್ಯ ಇಲ್ಲ. ಅದನ್ನು ನೀನೇ ಅರಿಬೇಕಂತಕ್ಕಂಥದ್ದು. ಅದು ಮಾತಿಗೆ ಮೀರಿದ ಮಹಾಘನ, ಅದನ್ನು ಮಾತಿನಲ್ಲೂ ಹೇಳಕ್ಕೆ ಬರೋದು. ಅದು ಶಿಶು ಕಂಡ ಕನಸಿನಂತೆ, ಅನುಭವ ಎಂಬುದು ಶಿಶು ಕಂಡ ಕನಸಿನಂತೆ. ಅದನ್ನು ಹೇಳಲಿಕ್ಕೆ ಮಾತಿಂದ ಹೇಳಿಕ್ಕೆ ಬರೋದಿಲ್ಲ ಎಂದು ಸಿದ್ದರಾಮೇಶ್ವರರಿಗೆ ಅವರು ಹೇಳ್ತಾರೆ. ಪ್ರಭುದೇವರ ಈ ಬೋಧೆಗೆ ಸಿದ್ದರಾಮೇಶ್ವರರು ಹೇಳಿದ ರೀತಿ ಏನು, ಇದಕ್ಕೇನು ಅವರು ರಿಯಾಕ್ಷನ್ ಮಾಡ್ತಾರೆ ಅಂದರೆ, ಎಲೆ ಅಯ್ಯ ನಿನ್ನ ಬೆಳಗಿನ ಪರಿಯ ಕೇಳು ಕಂಡ, ನಾನಾರೆಂಬುದ ತಿಳಿದು ನೋಡಿ, ಕಂಡು ಬೆಳಗ ಕಾಬ ಪರಿ ಅಂತೂ ಹೇಳ. ಕಂಡು ಕಾಯದೊಳಗೆ ಸಂತವಿಡುವ ಪರಿಯಂತಯ್ಯ, ಕಪಿಲ ಸಿದ್ಧ ಮಲ್ಲಿನಾಥಯ್ಯ ನೀನೆನ್ನ ಮನವ ತಿಳಿವಡೆ, ಅಸಾಧ್ಯ ಉಂಟೆ ದೇವರ ದೇವ. ಅವ್ರು ಕೇಳ್ಕೊತಾರ, ಪ್ರಭುದೇವರಲ್ಲಿ ಕೇಳ್ಕೊತಾರ ಅವ್ರು. ಏನಂದರೆ, ನಿಮ್ಮ ಅರಿವಿನ ಇರವಿನ ಬೆಳಗಿನ ಪ್ರಭೆಯ ಪರಿ, ನಿಮ್ದು ಅರಿವಿನ ಇರವಿನ ಬೆಳಗಿನ ಪ್ರಭೆಯ ಪರಿ ಏನೈತಲ್ಲ, ಅದು ಅಸಾಮಾನ್ಯವಾದದ್ದು, ಸಾಮಾನ್ಯವಾದದ್ದಲ್ಲ. ಅದು ನಿನ್ನ ಬೆಳಗಿನ ಪರಿಯ ಕೇಳು ಕಂಡ, ಅದು ನಿಮಗೆ ಅಸಾಧ್ಯವಾದವುದು ಇಲ್ಲ. ಅದು ನಿಮಗೆ ಅಸಾಧ್ಯ ಆಗೋದು ಯಾವುದೂ ಅಲ್ಲ. ನೀವೇ ಹೇಳಕ್ಕೆ ಬರಂಗಿಲ್ಲ, ಕೇಳಕ್ಕೆ ಬರಂಗಿಲ್ಲ ಅಂತ ನನಗೆ ಹೇಳಕ್ತಿರಲ್ಲ, ಅದು ಖರೆ. ಆದ್ರೆ ಅದು ನಿಮಗೆ ಅನ್ವಯ ಆಗೋದಿಲ್ಲ ಅಂತಾರೆ ಅವರು ಪ್ರಭುದೇವರಿಗೆ. ಖರೆ, ಆ ಅನುಭವವನ್ನು ತಿಳ್ಕೋಬೇಕು, ನೀವು ಮಾಡಬೇಕು, ಅದು ಇನ್ನೊಬ್ರಿಗೆ ತಿಳಿಸಿ ಹೇಳಿದ್ರೆ ಕೊಟ್ಟರೆ ಬರೋದಿಲ್ಲ ಅಂತ ಹೇಳೋದು ಓಕೆ, ಒಪ್ತೇನೆ. ಆದ್ರೆ ಅದು ನಿಮ್ಮಂಥವ್ರಿಗೆ ಆ ರೂಲ್ ಅಪ್ಲೈ ಆಗೋದಿಲ್ಲ ಅಂತಾರೆ ಅವರು.
ಹೌದಾ? ನೀವು ಮನಸ್ಸು ಮಾಡಿದ್ರೆ ನೀವು ನನಗೆ ತಿಳಿಸಿ ಹೇಳ್ಬೋದು ಅನ್ನೋ ಅರ್ಥದಲ್ಲಿ ಅವರು. ಇದು ಲೋಕಾರೂಢಿಗೆ ನಿಯಮ, ಆದರೆ ನಿಮ್ಮಂಥವ್ರಿಗೆಲ್ಲದು ನೀವು ಮತ್ತು ನನಗೆ ತಿಳಿಸಿ ಹೇಳ್ಬೇಕು ಅನ್ನೋ ಭಾವದಲ್ಲಿ ಹೇಳಕತ್ತಾರ. ನೀವು ದೇವರಿಗೆ ದೇವರಾದವರು, ದೇವರ ದೇವ ಅಂತಾರೆ ನೋಡ್ರಿ ಅಲ್ಲಿ, ನೀವು ದೇವರಿಗೆ ದೇವರಾದವರು, ಹೌದಾ? ಮಹಾಘನ ದೇವರು ಆದ ಕಾರಣ ನಿಮ್ಮಿಂದ ಯಾವುದರ ಅಸಾಧ್ಯ ಅನ್ನೋದೇನು ಮಾತು ಬರಾಕತ್ತೈತಲ್ಲ ನಿಮ್ಮ ಬಾಯಾಗ, ಅದನ್ನು ಹೇಳಕ್ಕೆ ಆಗೋದಿಲ್ಲ, ಅದು ಅಸಾಧ್ಯದ ಮಾತು, ಹೊರಗಿನಿಂದ ತಿಳಿಸಿ ಹೇಳಕ್ಕೆ ಬರೋದಿಲ್ಲ ಅಂತ ನೀವು ನನಗೆ ಹೇಳಾಕ್ತಾರಲ್ಲ, ಆ ಅಸಾಧ್ಯ ನಿಮ್ಮ ಬಾಯಿಯೊಳಗಿದ ಅಸಾಧ್ಯ ಅನ್ನೋ ಮಾತು ಅದನ್ನೇನು ನಾವು ಒಪ್ಪೋದಿಲ್ಲ ಅಂತಾರೆ ಅವರು. ನಾನಾರೆಂಬುದನ್ನು ಅರಿದು ತಿಳಿದು ನೋಡೋ ಹಂಬಲವೆನಗೆ, ನಾ ಯಾರನ್ನೋದು ತಿಳಿದು ಕೇಳೋ ಹಂಬಲ ಐತೆ ನನಗೆ. ಸ್ವಸ್ವರೂಪವ ಕಂಡು ಕಂಡು ಸ್ವಯಲಿಂಗವಾಗುವ ಬಗೆ, ನನ್ನ ಸ್ವರೂಪ ಜ್ಞಾನವನ್ನು ಪಡ್ಕೊಂಡು ಸ್ವಯಲಿಂಗವಾಗುವ, ಸ್ವತಃ ನಾನೇ ಲಿಂಗವಾಗುವ, ಐಕ್ಯಸ್ಥಳದಲ್ಲಿ ಸಮರಸವಾಗುವ. ಐಕ್ಯಸ್ಥಳದಲ್ಲಿ ಹೆಂಗ ಅಂತಂದ್ರೆ ಒಂದು ಕನ್ನಡಿ ಇನ್ನೊಂದು ಕನ್ನಡಿ ಎದರ ಬದರ ಇಟ್ಟಂಗೆ, ಐಕ್ಯಸ್ಥಳ ಸ್ಥಿತಿಯೊಳಗೆ ಒಂದು ಕನ್ನಡಿ ಇನ್ನೊಂದು ಕನ್ನಡಿ ಇದರ ಬದರ ಇಟ್ಟರೆ ಅದರ ಬಿಂಬ ಅದರ ಬೆಳಕು ಇದರ ಬೆಳಕು ಕೂಡಿ ಏನಾಗುತ್ತದು? ಬೆಳಕಿಲ್ದ ಇನ್ನೊಂದು ಬದಿಯಲ್ಲಿ ಒಂದು ಕನ್ನಡಿ ಇಟ್ಟರೆ ಈ ಬೆಳಕು ಆ ಕನ್ನಡಿಗೆ ತೋರಿಸ್ತತಿ. ಇದು ಬೆಳಕಿನ ಕನ್ನಡಿ ಇದು ಬೆಳಕಿನ ಕನ್ನಡಿ, ಎರಡೂ ಇದರ ಬದರ ಇಟ್ಟರೆ ಎರಡೂ ಬೆಳಕು ಹೆಂಗೆ ಏನಾಕ್ಕವು? ಏಕಾಕಾರ ಆಗಿ ಬಿಡ್ತಾವಲ್ಲ. ಆ ಸ್ಥಿತಿ ಸ್ವಯಲಿಂಗ ಆಗೋದಂದ್ರೆ. ಸ್ವಯಲಿಂಗ ಆಗೋ ಸ್ಥಿತಿ ಅಂದ್ರೇನು? ಒಂದು ಅಂಗ ಒಂದು ಲಿಂಗ ಇದ್ರೆ ಭೇದ ಆಕತಿ, ಸ್ವತಃ ಲಿಂಗವಾಗಿ ಪರಿವರ್ತನೆ ಆಗೋದೇನೈತಿಲ್ಲ, ಅದು ಎರಡು ಕನ್ನಡಿಗಳನ್ನು ಇದರ ಬದರ ಇಟ್ಟಂಗೆ ಅಂತದು. ಅದರ ಪ್ರತಿಬಿಂಬ ಇದರೊಳಗೆ, ಇದರ ಪ್ರತಿಬಿಂಬ ಅದು ಐಕ್ಯಸ್ಥಳದ ಉನ್ನತ ಸ್ಥಿತಿ ಅದು ಅಂತ ಕರಿತೀವಿ ನಾವು. ಲಿಂಗವೆನ್ನೆ, ಲಿಂಗೈಕ್ಯವೆನ್ನೆ, ಸಂಘವೆನ್ನೆ, ಸಮರಸವೆನ್ನೆ, ಹೌದಾ? ಆಯಿತೆನ್ನೆ, ಆಗದೆನ್ನೆ, ಹೌದಾ? ಇವೆಲ್ಲ ಏನಿವು? ಎರಡೂ ಬಿಂಬಗಳು, ಎರಡೂ ಕನ್ನಡ ಇದರ ಬದರ ಇಟ್ಟಂಗೆ ನೋಡ್ರಿ. ಒಂದ ಮಾತನ್ನ ಹೇಳ್ಬೇಕು, ಐಕ್ಯಸ್ಥಳದೊಳಗೆ ಸಾಧಕ ಮತ್ತು ದೇವ, ಭಕ್ತ ಮತ್ತು ಲಿಂಗ, ಇವೆರಡೂ ಭೇದವನ್ನು ಅರಿದುಕೊಂಡು ಸಮರಸ ಆದಂಥ ಸ್ಥಿತಿಯೊಳಗೆ ಇದನ್ನು ನನಗೆ ತಿಳಿಸಿ ಹೇಳಲ್ಲ. ಇದನ್ನು ನೀ ಕರುಣೆ ಕೃಪೆಯಿಂದ ನನಗೆ ತಿಳಿಸಿ ಹೇಳು, ಅದನ್ನು ಹೆಂಗೆ ಪಡ್ಕೋಬೇಕು ಆ ಜ್ಞಾನವನ್ನು. ಆ ಕಾಣಬೇಕಾದ ಘನಲಿಂಗ ಸ್ವರೂಪವು ಕಂಡ ಬಳಿಕ ಆ ಲಿಂಗದಿರವನು ಕಾಯದೊಳಗೆ ಸಂಬಂಧಿಸುವ ವಿಧಾನ ಯಾವುದಪ್ಪ? ಅದನ್ನು ಕಂಡ ಮೇಲೆ ಆ ಲಿಂಗದ ಇರವನ್ನು ಈ ಕಾಯದೊಳಗೆ ಸಂಬಂಧ ಹೆಂಗೆ ಮಾಡ್ಬೇಕಂದ್ರೆ ಅದ್ರ ವಿಧಾನ ಯಾವುದು, ಹೆಂಗೆ ಅನ್ನೋದನ್ನು ಹೇಳು. ನಿನಗೆ ಈ ನನ್ನ ಮನದಳಲು ಅರಿಯುವುದು ಅಸಾಧ್ಯವಿಲ್ಲ. ನಿನಗಿದು ನಾ ಏನು ಕೇಳಾಕತ್ತೇನಲ್ಲ ಅದನ್ನು ನಿನಗೆ ಹೇಳುವಂಥದ್ದು ಅಸಾಧ್ಯತೆ ಏನೂ ಇಲ್ಲ. ನೀನು ಮನಸ್ಸು ಮಾಡಿದರೆ ತಂದೆ ಹೇಳಲಿಕ್ಕೆ ಸಾಧ್ಯ ಐತಿ. ಕೃಪೆ ಮಾಡಿ ತಿಳುಹೆಂದು ಸಿದ್ದರಾಮದೇವರು ಅಲ್ಲಮ ಪ್ರಭುದೇವರ ಪಾದಕ್ಕೆ ಶರಣಾಗಿ ಮೊರೆ ಇಡುವರು. ನೀ ಇಲ್ಲನ್ನಕ್ಕೆ ಹೋಗಬೇಡಪ್ಪ, ನಿನಗೆ ಯಾವುದು ಅಸಾಧ್ಯ ಅಲ್ಲ, ನೀನು ಹೇಳಲೇಬೇಕು ನನಗೆ ಈ ರೀತಿಯಾದಂಥ ಸ್ವಾನುಭಾವದ ನೆಲೆಯನ್ನು, ಅಂಗಲಿಂಗ ಸಂಬಂಧವನ್ನು, ಐಕ್ಯಸ್ಥಳದ ಸಮರಸದ ಸ್ಥಿತಿಯನ್ನು, ಲಿಂಗ ಸ್ವಯಲಿಂಗವಾಗಿ, ಕಾಯ ಲಿಂಗವಾಗಿ ಪರಿವರ್ತನೆಯಾಗುವ ಸ್ವಯಲಿಂಗ ಆಗ್ತಕ್ಕಂಥ ಸ್ಥಿತಿಯನ್ನು ವಿಧಾನ ಯಾವುದು, ಅದರ ಮಾರ್ಗ ಯಾವುದು, ಅದರ ಅರಿವೇನು, ಅದರ ಜ್ಞಾನ ಏನು, ಅದನ್ನೆಲ್ಲವನ್ನು ನನಗೆ ನೀನು ತಿಳಿ ಹೇಳಬೇಕು ಅಂತ ಮತ್ತೆ ಅವರು ಕೇಳ್ಕೊತಾರೆ. ಹೀಗೆ ಸಿದ್ದರಾಮದೇವರು ಭಿನ್ನವಿಸಲು ಅಲ್ಲಮ ಪ್ರಭುದೇವರು ಅನುಭವವು ಹೀಗೆ ಹರಿದು ಬರ್ತತಿ. ಇಷ್ಟು ಹೇಳಿದ ಮೇಲೆ ಪ್ರಭುದೇವರು ಏನು ಹೇಳ್ತಾರ? ತನ್ನ ನರಿಯನೆಂಬುದು ಅಜ್ಞಾನ ನೋಡ. ಇಲ್ಲಿ ಸ್ಪಷ್ಟ ಹೇಳ್ತಾರ ಅವರು, ತನ್ನ ನರಿಯನೆಂಬುದು ಅಜ್ಞಾನ ನೋಡ. ಅರಿಯದ ಅಜ್ಞಾನವ ನತಿಗಳೆದು ಜ್ಞಾನವ ಕಾಣೆನೆಂಬುದು ವಿಪರೀತ ಭಾವ ನೋಡ. ಎಲ್ಲವನ್ನೂ ತೋರುವ ಘನವನ್ನೆಲ್ಲಿಯೂ ಕಾಣಬಾರದು. ಎಲ್ಲವನ್ನೂ ತೋರುವ ಘನವನ್ನೆಲ್ಲಿಯೂ ಕಾಣಬಾರದು. ಕಾಣಬಾರದ ನಿಜವ ತೋರಬಾರದು. ಕಾಣಬಾರದ ನಿಜವ ತೋರಬಾರದು. ತೋರಬಾರದ ಮಹವ ತಿಳಿಯಬಹುದೇ? ಗುಹೇಶ್ವರ ಲಿಂಗದಲ್ಲಿ ಬಯಕೆಯುಳ್ಳ ನಕ್ಕರ ತವ ಕವೆಡಗೊಂಡಿಪ್ಪ ಕಾರಣ
ತಿಳುಹಲಿಲ್ಲವೆಂಬುದ ನಿನ್ನ ನೀ ತಿಳಿದು ನೋಡ ಸಿದ್ದರಾಮಯ್ಯ. ಇವರು ನನಗೆ ಹೆಂಗಾರ ಮಾಡಿ ಅದರನ್ನು ತಿಳಿಸಂತಾರ, ಆದ್ರೆ ಅವರು ಅದಕ್ಕೆ ಒಪ್ಪೋದಿಲ್ಲ. ತನ್ನ ನರಿವೆನೆಂಬುದು ಅಜ್ಞಾನ ನೋಡ, ತನ್ನ ನರಿಯನೆಂಬುದು ಅಜ್ಞಾನ ನೋಡ. ತನ್ನ ಸ್ವರೂಪವನ್ನು ಅರಿಯಲಾರನೆಂಬುದು ಅದು ಅಜ್ಞಾನದ ಪರಿಣಾಮ. ನನಗದು ತಿಳಿವಲ್ರಿ ಅನ್ನೋದೇನು ಅಜ್ಞಾನದ ಪರಿಣಾಮ. ಹುಡುಗರು ಅನ್ನಂಗಿಲ್ಲ, ನನಗೆ ಮ್ಯಾಥಮೆಟಿಕ್ಸ್ ಅಂದ್ರೆ ಭಾಳ ಡಿಫಿಕಲ್ಟಿ ತಿಳಿವಲ್ಲ ಅಂದ್ರೆ ಅದು ಅಜ್ಞಾನದ ಪರಿಣಾಮ. ಅದ ಮತ್ತು ಸೋಷಿಯಲ್ ಸ್ಟಡಿ ಓದ್ತಿರ್ತಾನ ನಾವು, ಅದು ಈಸಿ ಆಕೈತಿ ಅವನು, ನನಗೆ ಇದು ಡಿಫಿಕಲ್ಟ್ ಆಕೈತಿ. ಇನ್ನೊಬ್ಬವಂಗೆ ಅದು ಈಸಿ, ಇದು ಡಿಫಿಕಲ್ಟ್. ಇದೇನಿದು? ಇದು ಅಜ್ಞಾನದ ಪರಿಣಾಮ, ಇದು ಬೇರೆ ಏನಲ್ಲ. ಇದು ಈಗ ಗಂಡ ಹೆಂಡತಿ ಹೇಳಿದ್ನಂತ ವಯಸ್ಸಾದಾಗ, ನನ್ನ ಚಸ್ಮಾ ಎಲ್ಲ ಐತೆ ಹುಡುಕ ಅಂತ. ಇದು ಸಹಜಲ್ಲ, ವಯಸ್ಸಾದ್ಮೇಲೆ ಅವ್ರಿಗೆ ಇವ್ರಿಗೆ ಹೇಳೋದು. ಒಂದಿಟ್ಟು ಹುಡುಕದಂಗೆ ಮಾಡಿ ಸಿಗವಲ್ದಂದ್ರೆ ಅಂತ ಅವ್ರ ಹೆಂಡತಿ, ವಯಸ್ಸಾದ ಅಜ್ಜಿ ಸಿಗವಲ್ದ. ಅಜ್ಜಿ ಏನಂದ? ಸಿಗುತ್ತಾನ ಹುಡುಕಂದ. ಸೊಲ್ಯೂಷನ್ ಅಲ್ಲಿಗೆ ಮುಗ್ದಿಲ್ಲ, ಅದು ಸಿಗಲಂತ ಬಂದೆ ಮುಗಿದೋತನ. ಸಿಗ್ಲಿಲ್ಲದಂತ ಬಂದು ಹೇಳಿಬಿಟ್ರೆ ಮುಗೀತನ. ಅದು ಅಜ್ಜಗೆ ಚಸ್ಮಾ ಬೇಕಾ ಈಗ? ಅದು ಹೌದಾ? ಅವ್ನು ಚಸ್ಮಾ ಬೇಕೀಗ. ಪೇಪರ್ ಓದಕ್ಕೆ ಕುಂತಾನ, ಚಸ್ಮಾ ಇಲ್ಲ, ಎಲ್ಲ ಇಟ್ಟೇನು ಹುಡುಕಂದ. ನಾವು ಅಲ್ಲೇ ಇಟ್ಟು ನೋಡ್ಕಂದು ಮಾಡಿ ಸಿಗ್ಲಿಲ್ಲರಿ ಅಂದ್ರೆ ಸಿಗುತ್ತಾನ ಹುಡುಕಂತ ಹುಡುಕುದು ನಿಲ್ಲಿಸ್ಬೇಡ ಅಂದಂಗೆ. ಅದು ಇನ್ನೊಂದ್ರ ಅರ್ಥ ಏನಂದ್ರೆ, ಸಿಕ್ಕಿಲ್ಲ ಅಂದ್ರೆ ನೀ ಹುಡುಕಿಲ್ಲ ಅಂತ ಸರಿಯಾಗಿ. ಹುಡುಕಿದ್ರು ಹುಡುಕದಂಗೆ ಮಾಡಿ ಸಿಗುತ್ತಾನ, ಹುಡುಕಿಲ್ಲ ಅಂದ್ರೆ ಹುಡುಕುವಿಕೆ ಅಲ್ಲದು. ನಿಜವಾದ ಅರ್ಥದಲ್ಲಿ ಅದು ಹುಡುಕುವಿಕೆ ಅಲ್ಲ, ಹುಡುಕದಂಗೆ ಮಾಡಿ ಅಷ್ಟೇ. ನೀ ಹುಡುಕಿಲ್ಲ, ಕರೆಕ್ಟ್ ಹುಡುಕಿದ್ರೆ ಸಿಗ್ತಿತ್ತದಂತ ಅರ್ಥ. ಅದು ಲೌಕಿಕವಾಗಿ ಉದಾಹರಣೆ ಕೊಟ್ಟೇನೆ ಅಷ್ಟನ. ಆದ್ರೆ ಚಸ್ಮಾ ಅಂತ ಎಲ್ಲಿ ಹೋಗಿಲ್ಲ ಮನೆ ಬಿಟ್ಟು, ಚಸ್ಮಾ ಮನ್ಯಾಗ ಐತಿ. ಹೌದಾ? ಮತ್ತು ಮರ್ತಾನವ ಅಜ್ಜ, ಹುಡುಕಂದಾನ, ಇವ್ರಿಗೆ ಸಿಗೋಲ್ದಂದ್ರೆ ಇವರು ಸಿಗುವಂಗೆ ಹುಡುಕಿಲ್ಲ ಅಂತ. ಸಿಗುವಂಗೆ ಹುಡುಕ್ಬೇಕು, ಇದು ಪಾರಮಾರ್ಥ. ಹಿಂಗೆ 2 ಸಲ ಹಿಂಗೆ ಅಲ್ಲಿ ಹುಡುಕಿ ಬಂದಂಗೆ ಸಿಗ್ಲಿಲ್ರಿ ಅಂತ ಕೈ ತೊಳೆದು ಬಿಟ್ರೆ ನಡೆಯಂಗಿಲ್ಲ. ಅದು ಬರ ಭಕ್ತಿ. ಅರೇ ಮೊದಲ ದಿನ ಹಣೆ ಮುಟ್ಟಿ, ಮರುದಿನ ಕೈ ಮುಟ್ಟಿ, 3 ದಿನಕ್ಕೆ ತೂಕಡಿಕೆ ಆಗಿತ್ತು. ಎಂಥ ಭಕ್ತಿ ನಮ್ಮ, ಹೌದಿಲ್ರಿ? ಹಂಗಾಗಬಾರ್ದಂತ, ಹಂಗಾಗಬಾರ್ದು. ಇಲ್ಲಿ ಹೇಳಿದರು, ತನ್ನ ನರಿಯನೆಂಬುದು ಅಜ್ಞಾನ ನೋಡ. ಸ್ಪಷ್ಟ ಹೇಳಕತ್ತಾರ ಅವ್ರ. ತನ್ನ ಸ್ವರೂಪ ಜ್ಞಾನ ನನಗೆ ಆಗವಲ್ದು ಅಂದ್ರೆ ಇದು ಅಜ್ಞಾನದ ಪರಿಣಾಮ. ಆಗಬೇಕದ ಸ್ವರೂಪ ಜ್ಞಾನ, ಆಗಬೇಕಲ್ಲ. ಒಳಗೆ ಐತದ, ಒಳಗೆ ಐತೆ ಅಲ್ಲ, ಎಲ್ಲರಿಗೆ ಐತದ, ಇರ್ಲದ್ದಂತೂ ಇಲ್ಲ. ನಿನ್ನ ನೊಡವೆ ಎಂಬುದು ಜ್ಞಾನರತ್ನ ನೋಡ ಅಂತ ಎಲ್ಲರೊಳಗೂ ಇಟ್ಟುಬಿಟ್ಟಾನದ. ನಾವು ನೋ ಡಿಸ್ಕ್ರಿಮಿನೇಷನ್. ನೀ ಈ ಜಾತಿಯವ, ನೀ ಈ ಧರ್ಮದವ, ನೀ ಶ್ರೀಮಂತರವ, ನೀ ಬಡವ, ನೀ ಹೆಣ್ಮಗಳು, ನೀ ಗಂಡ್ಮಗ, ಹಿಂಗೇನಿಲ್ಲ. ನೋ ಡಿಸ್ಕ್ರಿಮಿನೇಷನ್. ಆ ಪರಾತ್ಪರ ವಸ್ತು ಈ ವಿಷಯದೊಳಗೆ ಡಿಸ್ಕ್ರಿಮಿನೇಷನ್ ಮಾಡೇ ಇಲ್ಲ. ಮಾನವ ನಿರ್ಮಿತ ಏನದಾವ ಅವೆಲ್ಲ ಡಿಸ್ಕ್ರಿಮಿನೇಷನ್ ಅದಾವ. ಅವ್ರಿಗೊಂದು ಇವ್ರಿಗೊಂದು, ಅವ್ರಿಗೊಂದು ಇವ್ರಿಗೊಂದು ಡಿಸ್ಕ್ರಿಮಿನೇಷನ್ ಐತೆ ಅಲ್ಲಿ. ಬಟ್ ಆ ಪರವಸ್ತುವಿನ ನಿರ್ಮಾಣ ಏನೈತಲ್ಲ ಅದು ಡಿಸ್ಕ್ರಿಮಿನೇಷನ್ ಇಲ್ಲದು ಅಲ್ಲಿ, ನೋ ಡಿಸ್ಕ್ರಿಮಿನೇಷನ್. ಆ ಜ್ಞಾನರತ್ನ ಅನ್ನೋದೇನೈತಲ್ಲ ಅದು ಎಲ್ಲರೊಳಗೂ ಐತಿ. ನಿನ್ನ ನೊಡವೆ ಎಂಬುದು ಜ್ಞಾನರತ್ನ, ಅಂತಪ್ಪ ಜ್ಞಾನರತ್ನವ ಅಂತ ಹೇಳ್ತಾರೆ ಅವ್ರು. ಹೌದಾ? ಅಂತಪ್ಪ ಜ್ಞಾನವರ್ತವನ್ನು ಹಿಡ್ಕೊಂಡು ನಿನ್ನಂಥ ಸಿರಿವಂತನೇ ಈ ಜಗತ್ತಿನಾಗ ಯಾರಿಲ್ಲ ಅಂತ ಸ್ಪಷ್ಟವಾದ ಒಂದು ಸ್ಟೇಟ್ಮೆಂಟನ್ನು ಪ್ರಭುದೇವರು ಅವಾಗ ಕೊಟ್ಟು ಹೋಗ್ಬಿಟ್ರೆ. ಅಂದ್ರೆ ನಾವು ಯಾರು ಮೂಲದಲ್ಲಿ ಯಾರು ಸ್ವರೂಪ ಜ್ಞಾನವನ್ನು ಇರದೇ ಇದ್ದಂಥವ್ರು ಅಲ್ಲ. ಎಲ್ಲರೂ ಒಂದೇ ಸ್ತರನಾದ, ಒಂದೇ ರೀತಿಯ ಆ ಪರವಸ್ತುವಿನ ಅಂಶವನ್ನು ತೊಗೊಂಡು ಬಂದೇವಿ. ಒಬ್ಬರಲ್ಲಿ ಹೆಚ್ಚು, ಒಬ್ಬರಲ್ಲಿ ಕಡಿಮೆ ಇಲ್ಲ. ಮೂಲದಲ್ಲಿ ಅಲ್ಲಿ ಡಿಸ್ಕ್ರಿಮಿನೇಷನ್ ಇಲ್ಲ. ಕೆಲವರಿಗೆ ತಿಳಿದೈತಿ, ಕೆಲವರಿಗೆ ತಿಳಿದಿಲ್ಲ ಅಂದ್ರೆ ಏನರ್ಥದು? ತಿಳ್ಕೊಳಕ್ಕೆ ಇವರಿಗೆ ಆಗಿಲ್ಲ, ಅದು ಅಜ್ಞಾನದ ಪರಿಣಾಮ ಅಂತ ಹೇಳಿಬಿಟ್ರು. ಅದು ಅಜ್ಞಾನದ ಪರಿಣಾಮ ಸ್ಪಷ್ಟ ಹೇಳ್ತಾರೆ ಅವರು. ಅದು ಮರವೆಯ ಮಬ್ಬು, ಅರಿಯದ ಅಜ್ಞಾನವ ನತಿಗಳೆದು, ಜ್ಞಾನವ ಕಾಣೆನೆಂಬುದು ವಿಪರೀತ ಭಾವ ನೋಡ. ಅಜ್ಞಾನವು ಕತ್ತಲೆಯಂತೆ. ಅಜ್ಞಾನ ಅಂದರೆ ಇದು ಡಾರ್ಕ್ನೆಸ್, ಟೋಟಲ್ ಡಾರ್ಕ್ನೆಸ್. ಹೌದಾ?
ಜ್ಞಾನವು ಮಹಾ ಬೆಳಗಿನಂತೆ. ಇವೆರಡೂ ನಾವೆಲ್ಲ ನೋಡ್ಕೊಂಡೇವೆ. ಅಜ್ಞಾನ ಕತ್ಲಕ್ಕೆ ಹೋಲಿಸ್ತೇವೆ, ಜ್ಞಾನವನ್ನು ಬೆಳಕಿಗೆ ಹೋಲಿಸ್ತೇವೆ. ಹೌದಾ? ಆ ಬಸವಣ್ಣವ್ರ ವಚನ ಐತಿ, ಏನು ಅಜ್ಞಾನದಿಂದ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಅದು ಭಾಳ ಸಲ ಹೇಳ್ತೇವೆ ನಾವು, ಅದನ್ನು ಭಾಳ ಸಲ ಕೇಳ್ತೇವೆ ನಾವು. ಹೌದಾ? ಇಲ್ಲಿ ಜ್ಞಾನವು ಅಜ್ಞಾನವತಿಗಳೆದು ಅಳಿಸುತ್ತದೆ. ಅಂತಹ ಅಜ್ಞಾನವನ್ನು ಅಳಿಸಿದ ಜ್ಞಾನವನ್ನು ಕಾಣಲಾರೆನೆಂಬುದು ವಿಪರೀತದ ಭಾವ. ಅಂತಹ ಜ್ಞಾನವನ್ನು ನನಗೆ ಕಾಣವಲ್ದು ಅಂತಾಗ್ತಿರಲ್ಲ, ಅದೇನು ಸಾಮಾನ್ಯ ಭಾವ ಅಲ್ಲ, ಅದು ನಿನ್ನ ವಿಪರೀತ ಭಾವ, ಅದು ಸದ್ಭಾವ ಅಲ್ಲ. ಅದು ನೀ ಹಂಗೆ ಹೇಳ್ಕೊಂತ ಕುಂತೆ ಅಂದ್ರೆ ಅದು ಸದ್ಭಾವ ಅನ್ಸಂಗಿಲ್ಲ. ಅದು ಈಗ ಕಾಟಾಚಾರಕ್ಕೆ ಹುಡುಗರು ಏನೇನೇನೇನು ನೆಪ ಹೇಳ್ತಿರ್ತಾರಲ್ರಿ, ಹಂಗಿಲ್ರಿ, ಯಾಕೆ ಬಂದಿಲ್ಲಪ್ಪ ನೀ ಕಾಲೇಜ್ಗೆ ಅಂದ್ರೆ ಮನ್ಯಾಗ ಹಂಗಿತ್ರಿ, ಮನ್ಯಾಗ ಹಿಂಗಿತ್ರಿ, ಅದು ಸತ್ಕಾರಣಗಳಲ್ಲ ಅಂಥವು. ಅವೆಲ್ಲ ಸತ್ಕಾರಣಗಳಲ್ಲವು. ಬರೋ ಮನುಷ್ಯ ಇದ್ನಂದ್ರವ ಎಷ್ಟು ಕಷ್ಟ ಇದ್ರೂ ಬರ್ತಾನ. ಅಲ್ಲೇ ಒಂದು ಹುಡುಗ ಎಷ್ಟು ಕಷ್ಟ ಇದ್ರೂ ಇಲ್ಲಿ ಬಂದು ಸಾಲಿಗೆ ಬರ್ತಿರ್ತಾನೆ, ಕಾಲೇಜಿಗೆ. ಇನ್ನೊಂದು ಹುಡುಗ ಏನು ಸೌಕರ್ಯ ಇದ್ರೂ ಬರ್ತಿರಂಗಿಲ್ಲ, ಮತ್ತು ಅದ್ರಾಗ ಕಾರಣ ಹುಡುಕ್ತಿರ್ತಾನೆ. ಹಂಗಲ್ಲಪ್ಪ ಅದು ಅಂತಾರವ್ರು. ಅದು ಸದ್ಭಾವದ ಮಾತು ಅಲ್ಲದು. ಜ್ಞಾನವೇ ತನ್ನ ನಿಜಪ್ರಭೆ, ಜ್ಞಾನವೇ ನಿನ್ನ ನಿಜಪ್ರಭೆ. ಚಿತ್ತು ಜ್ಞಾನ ಅಭಿಲಾಷೆ, ನಿಖಲಲಿಂಗದಲ್ಲಿ ಬಂತು ಚಿತ್ತು ಮೊದಲು, ಜ್ಞಾನ. ಈ ನಿಜಪ್ರಭೆ ಎಲ್ಲವನ್ನೂ ತೋರುವ ಘನವನ್ನೆಲ್ಲಿಯೂ ಕಾಣಬಾರದು. ಇದು ಎಲ್ಲವನ್ನೂ ತೋರ್ತತಿ, ಇದು ನಿಜಪ್ರಭೆ. ಆದ್ರೆ ಅದು ಮಾತ್ರ ಎಲ್ಲಿಯೂ ಕಾಣಂಗಿಲ್ಲ. ಅದು ಮಾತ್ರ ಎಲ್ಲಿಯೂ ಕಾಣಂಗಿಲ್ಲದು. ಎಲ್ಲವನ್ನೂ ತೋರುವ, ಯಾರಿಗೂ ಕಾಣದ ಆ ನಿಜಪ್ರಭೆ ಚಿತ್ತು ಅರಿವು ಅಂತ ಕರಿತೇವಲ್ಲ, ಚಿತ್ತು ಮತ್ತು ಅರಿವು ನಮಗೆ ಯಾರಿಗೂ ಕಾಣಂಗಿಲ್ಲ. ಅದು ನಾವೇನೇನು ನೋಡಾಕತ್ತೀವಿ, ನಾವೇನೇನು ತಿಳ್ಕೊಳಾಕ್ತೇವಿ, ನಾವೇನೇನು ಕರ್ಮೇಂದ್ರಿಯಗಳ ಜ್ಞಾನೇಂದ್ರಿಯಗಳ ಮೂಲಕವಾಗಿ ಅಂತಃಕರಣಗಳ ಜೊತೆ ನಾವೇನು ಸಂವೇದನೆ ಮಾಡಾಕತ್ತೀವಿ, ಇದಕ್ಕೆಲ್ಲದಕ್ಕೂ ಮೂಲ ಕಾರಣವಾಗಿರೋದು ಆ ಚಿತ್ತು, ಆ ಅರಿವು. ಅದು ಇದನ್ನೆಲ್ಲವನ್ನು ಮಾಡ್ಸಕ್ಕಸ್ತೈತಿ. ತಿಳ್ಕೊ, ಉಣ್ತೀಯ, ರುಚಿ ಐತ್ಯ, ರುಚಿ ಇಲ್ಲ, ಏನು ಕೇಳೋದು ಕರ್ಕಶ ಐತೆ, ಇಂಪೈತೆ. ಹೌದಾ? ನೋಡೋದು, ನೋಡ್ಲಿಕ್ಕೆ ಹಿತ ಅನಿಸ್ತದ, ನೋಡ್ಲಿಕ್ಕೆ ಆಗೋದಿಲ್ಲ, ಕಣ್ಣು ಮುಚ್ಕೊಂತೀಯ, ನೋಡೋಕೆ ಆಗೋದಿಲ್ಲ. ಇದರೆಲ್ಲರ ಜ್ಞಾನವನ್ನು ಅದು ಮಾಡಿಕೊಡ್ತೈತೆ ನಮಗೆ. ಆದರೆ ಈ ಜ್ಞಾನೇಂದ್ರಿಯಗಳು ಆ ಚಿತ್ತನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ಕೇಳಲಿಕ್ಕೆ ಆಗೋದಿಲ್ಲ, ರುಚಿಸ್ಲಿಕ್ಕೆ ಆಗೋದಿಲ್ಲ. ಅದು ಇವಕ್ಕೆ ಅದಕ್ಕೂ ಕಣ್ಣಿಗೆ ಬಿದ್ದಿಲ್ಲ. ಅದ್ಯಾವುದು ಇದರ ಕಣ್ಣಿಗೆ ಬಿದ್ದಿಲ್ಲ. ರಂಗಸ್ಥಳದ ನಿಜಗುಣ ಶಿವಳದೊಂದು ಪದ್ಯ ನಿಮಗೆ ಹಿಂದೆ ಯಾವಾಗ ಹೇಳಿದ್ದೆ ನಾನು. ಈ ರಂಗಸ್ಥಳದ ಮೇಲೆ ನಾಟ್ಯ ನಡೆದಿರ್ತತಿ, ರಂಗಸ್ಥಳದ ಮೇಲೆ ನಾಟ್ಯ ನಡೆದಿರ್ತತಿ. ರಾಜ ಇರ್ತಾನ, ನೋಡವ್ರು ಇರ್ತಾರ. ಹೌದಾ? ಆ ನಾಟ್ಯಗೆ ಹಂಗೆ ಬಹುಪರಾಕ್ ನಡೆದಿರ್ತೈತಿ, ಬಾಪ್ರೆ ಎಲ್ಲ ನಡೆದಿರ್ತೈತಿ ಅಂತ ಹೇಳ್ತಾರೆ. ಅದ್ರ ಮ್ಯಾಲೆ ಇದನ್ನೆಲ್ಲ ತೋರಿಸ್ಲಿಕ್ಕೆ ಒಂದು ದೀಪ, ರಂಗಸ್ಥಳದ ದೀಪ ಒಂದು ಕಡೆ ಸೈಡ್ ಎಲ್ಲೋ ಇರ್ತೈತೆ. ಅದು ಜನರು ಲಕ್ಷ ಇರಂಗಿಲ್ಲ ಅದಕ್ಕೆ. ಇದನ್ನು ತೋರುವಂಗೆ ಮಾಡ್ತಿರ್ತೈತಲ್ಲ ರಂಗಸ್ಥಳದ ದೀಪ. ಆದ್ರೆ ಇಲ್ಲಿ ಯಾರಿಗೂ ಕಣ್ಣಿಗೆ ಕಾಣ್ತಾರೆ. ನಾಟ್ಯ ಕಾಣಾಕತೈತಿ, ರಾಜ ಕಾಣಾಕತ್ತಾನ, ಬಳಿರೇ ಬಾಪುರೆ ಅನ್ನೋರು ಕಾಣಾಕತ್ತಾರ, ಇದೆಲ್ಲ ವೇದಿಕೆ ಕಾಣಾಕತೈತಿ, ಎಲ್ಲ ಕಾಣಾಕತೈತಿ. ಇದನ್ನೆಲ್ಲ ತೋರಿಸುವಂಥ ದೀಪ ಮಾತ್ರ ಎಲ್ಲೋ ಒಂದು ಮೂಲೆ ಆಗೈತಿ, ಕಣ್ಣಿಗೆ ಕಾಣವಲ್ದದು. ರಂಗಸ್ಥಳದ ದೀಪ, ರಂಗಸ್ಥಳದ ದೀಪ, ಅದು ಅರಿವು, ಚಿತ್ತು ಅಂತ ಕರೀತಾರೆ. ಅಕಸ್ಮಾತ್ ಆ ದೀಪ ಆರಿ ಹೋತಂದ್ರೆ ನಾಟ್ಯ ನಿಂತು ಹೋಗ್ಬಿಡ್ತೈತಿ, ಗೊತ್ತಿರಲಿಲ್ಲ. ಎಷ್ಟು ಚಂದಾಗಿ ನಡಿ, ರಾಜ ನಿಂತಿದ್ರೇನು, ಜನ ಇದ್ರೇನು, ಎಂಥ ನಾಟ್ಯ ಪ್ರವೀಣ ಇದ್ರೇನು, ಏನೋ ಸಂಗೀತ ನಡೆದಿದ್ರೇನು, ಅಕಸ್ಮಾತ್ ಆ ರಂಗಸ್ಥಳದ ದೀಪ ಒಂದು ಕ್ಷಣಕ್ಕೆ ಆರಿ ಹೋತಂದ್ರೆ ಇವೆಲ್ಲವೂ ಸ್ತಬ್ಧ ಆಗ್ತಾವಲ್ಲ. ಹಂಗೆ ಆ ಚಿತ್ತು. ಇದು ನಿಜಗೊಂಡ್ರೆ ಭಾಳ ಚಂದ ಹೇಳ್ತಾರೆ ಅದನ್ನು. ಹಂಗ ಅರಿವು ಎಲ್ಲವನ್ನೂ ತೋರುವ ಘನವನ್ನು ಎಲ್ಲಿಯೂ ಕಾಣಬಾರದು. ಅದನ್ನು ಎಲ್ಲಿಯೂ ನೋಡ್ಲಿಕ್ಕೆ ಆಗೋದಿಲ್ಲ, ಆದರೆ ಎಲ್ಲವನ್ನೂ ತೋರಿಸ್ತಿರ್ತದು. ಮಹಾಘನ ಪರವಸ್ತು ಸ್ವಯಂ ಪ್ರಕಾಶವಾಗಿದ್ದು ಅದು ತನ್ನ ಪ್ರಭೆಯಲ್ಲಿಯೇ ಎಲ್ಲವನ್ನೂ ತೋರುವುದು. ಆದರೆ ತಾನು ಮಾತ್ರ ಎಲ್ಲಿಯೂ ಕಾಣಲಾರದು. ಅದು ನಿರಾಕಾರ ಮತ್ತು ನಿರವಯ. ಅದೆಲ್ಲ ಇದು ನಡೆಯಂಗಿಲ್ಲ. ಆದರೆ ಇವು ಯಾವುವು ಅವನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಕಾಣಬಾರದ ನಿಜವ ತೋರಬಾರದು. ಅಂದರೆ ನಿಜ ಅಂದರೆ ಪರಶಿವ, ಕಾಣಬಾರದ ನಿಜವ ಅಂದರೆ ಕಾಣಬಾರದ ಪರಶಿವ ವಸ್ತುವನ್ನು, ಪರವಸ್ತುವನ್ನು, ಕಾಣಲಿಕ್ಕೆ ಅಸಾಧ್ಯವಾಗಿರುವಂಥ ಪರವಸ್ತುವನ್ನು
ತೋರಬಾರದು. ಅಂತಹ ಕಾಣಲು ಬಾರದ ನಿರಾಕಾರ ನಿರವಯ ವಸ್ತು ಹಿಂಗೈತಿ 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 ಅಂತ ತೋರ್ಸಕ್ಕೆ ಬರಂಗಿಲ್ಲ. ಅದು ನಾವೇನು ಮಾಡಾಕತ್ತೇವೆ, ಆ ಕಾಣಬಾರದ ವಸ್ತುವನ್ನು ಸಾಕಾರ ರೂಪವಾಗಿ ಮೂರ್ತಿ ರೂಪಕ್ಕೆ ತಂದು ಇವ ದೇವರು ಇವ ಹಿಂಗೆ ಇವನ್ ತೋರಿಸ್ಲಿಕ್ಕೆ ಬರೋದಿಲ್ಲದು. ಮತ್ತು ತೋರ್ಸಾಕತ್ತಾರಂದ್ರೇನು ತೋರ್ಸ್ಲಿಕ್ಕೆ ಬರೋದಿಲ್ಲ ಅಂತ ಸತ್ಯ. ತೋರಿಸ್ತಾರಂದ್ರೇನು, ಏನು ತೋರ್ಸಾಕತ್ತಾರಲ್ಲ ಅದು ಅಲ್ಲ. ಆ ಪರವಸ್ತು ಇದೇ ದೇವ್ರಂತ ಏನು ತೋರ್ಸಾಕತ್ತಾರಲ್ಲ ಅದು ದೇವರ ಅಲ್ಲ. ಯಾಕಂದ್ರೆ ಮೂಲಲ್ಲಿ ಅದನ್ನು ಹಿಂಗೆ ತೋರ್ಸಾಕ ಬರೋದೇ ಇಲ್ಲ. ಆದರೂ ನಾವು ತೋರ್ಸಾಕತ್ತೇವಿ, ಸಮಾಧಾನಕ್ಕೆ ನಾವು ಅದನ್ನು ಹೌದು ಅನ್ನಕತ್ತೇವಿ, ಎಲ್ಲ ಅನ್ನಕತ್ತೇವಿ. ಕಂಡ್ರು ಆ ಭಾವದೊಳಗೆ ಅದನ್ನು ಕಾಣಬಹುದು ಹೊರತು ಇದು ದೇವರ ಸಮ ಅಂತ ಕಾಣಬಹುದು ಸಮಾಧಾನಕ್ಕೆ ಹೊರತು ಅದೇ ಆ ಪರವಸ್ತು ಅಲ್ಲ. ಇದು ಸ್ಪಷ್ಟ. ನಿರಾಕಾರವಾಗಿರೋದು ನಿರಾಕಾರವಾಗೇ ಇರುತ್ತೆ ಅನ್ನುವಂಥ ಇದು ಸ್ಪಷ್ಟತೆ ಐತಿ. ತೋರಬಾರದ ಮಹಾ ತಿಳಿಯಬಹುದೇ. ಮಹಾ ಅಂದ್ರೆ ಮಹಾಘನ ಪರವಸ್ತು. ತೋರ್ಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಆ ಮಹಾಘನ ಪರವಸ್ತುವನ್ನು ಅರಿವಿನಿಂದ ತಿಳಿದು ಅಸಾಧ್ಯ, ಅದು ಅರಿವಿನಿಂದ ತತ್ತ. ಗುಹೇಶ್ವರ ಲಿಂಗದಲ್ಲಿ ಬಳಕೆಯುನ್ನಕ್ಕರ ತವ ಕವಡೆಗೊಂಡಿಪ್ಪ ಕಾರಣ ತಿಳುಹಲಿಲ್ಲ ಎಂಬುದು ನಿನ್ನ ನೀ ತಿಳಿದು ನೋಡ ಸಿದ್ದರಾಮಯ್ಯ. ಇಲ್ಲಿ ಗುಹೇಶ್ವರ ಲಿಂಗದ ಬಯಕೆಗಳನ್ನಕ್ಕರ ತವ ಕವಡೆಗೊಂಡಿಪ್ಪ ಅಂದರೆ ಅವಸರ ಮಾಡಿ ಆ ಅಪರಿಮಿತ ವಸ್ತು ಅನುಭವಕ್ಕೆ ಅಳವಡುವುದು. ಅನುಭವವು ಭಾವದ ಬಯಕೆ ಇರುವವರೆಗೂ ಅಳವಡುತ್ತದೆ. ಆ ಬಯಕೆ ಇರುವವರೆಗೂ ಚಿತ್ತ ಚಂಚಲತೆಯಿಂದ ಅವಸರದ ಅಡ್ಡಿ ನೆಲೆ ಮಾಡಿಕೊಡ್ತದೆ. ಆಗ ಅನುಭವ ಬಹಳ ಅಸಾಧ್ಯವಾಗತ್ತೆ. ನಿರಾಕಾರ ಪರವಸ್ತುವನ್ನು ನಾ ಕಂಡಿದ್ದು ಹಿಂಗಿತ್ತು, ಈ ಆಕಾರದಲ್ಲಿತ್ತು, ಭಗವಂತ ಇದ ಸ್ವರೂಪದೊಳಗೆ ದರ್ಶನ ಕೊಟ್ಟ ಅನ್ನೋದು ಅವರ ಭಾವದ ಹಿಂದಿರುವ ಭ್ರಮೆ. ಅದು ಅವ್ರ ಮುಂದೆ ಬಂದು ನಿಂತಿರ್ತೈತಿ. ಆದರೆ ಅದು ನಿಜವಾದ ರೂಪದಲ್ಲಿ ಅದು ನಿರಾಕಾರ ವಸ್ತು ಇರ್ತೈತಿ. ಅದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಕಾಣ್ಬೋದು ಭಾವದ ಭ್ರಮೆಯಲ್ಲಿ ನಾವು ಆ ಒಂದು ಆಕಾರವನ್ನು ನಾವೇನು ಕಲ್ಪನೆ ಮಾಡ್ಕೊಂಡು ನಾವು ಆರಾಧನೆ ಮಾಡಿರ್ತೀವಿ, ಅದು ಒಮ್ಮೊಮ್ಮೆ ನಮ್ಮ ಭಾವದ ಭ್ರಮೆಯಲ್ಲಿ ಬಂದು ನಿಲ್ಲುವಂಥ ಚಾನ್ಸ್ ಇರುತ್ತೆ. ನಮಗೆ ಬಂದು ಕಾಣತೈತೆ ಒಮ್ಮೊಮ್ಮೆ. ಕಂಡೇನಿ ಅಂತಾರ, ಓಕೆ ಕಂಡೇವಿ ಅಂತಾರ, ಆದರೆ ಅದು ನಿಜ ಅರ್ಥದಲ್ಲಿ ಕಾಣಲಿಕ್ಕೆ ಬರೋದಲ್ಲ ಅಂತಕ್ಕಂಥದ್ದು ಸ್ಪಷ್ಟತೆಯನ್ನು ಪ್ರಭುದೇವರಲ್ಲಿ ಹೇಳ್ತಾರೆ. ಅಲ್ಲಮ ಪ್ರಭುದೇವರ ಅನುಭವಕ್ಕೆ ಸಿದ್ದರಾಮದೇವರ ಶರಣಾಗತ ಭಿನ್ನಹವು ಹೀಗೆ ಹರಿದು ಬರುತ್ತದೆ. ಏನು ಬರ್ತಾ? ಕಂಡ ಕನಸು ದಿಟವಾಗಿ ಕಂಡೆನೆಂಬೆ. ಇಲ್ಲಿ ಬಂತವರು. ಕಂಡ ಕನಸು ದಿಟವಾಗಿ ಕಂಡೆನೆಂಬೆ. ಕಂಡೆನೆಂಬುದ ಬೆನ್ನ ಬಿಡದು ನೋಡ, ಕಂಡುದ ಕಾಣೆನೆಂಬುದು ಎರಡನ್ನೂ ಅರಿಯದೆ ತವಕ ತಲ್ಲಣಕ್ಕೆ ಎಡೆಯಾದೆನು, ತವಕದ ಕೂಟ ನಿಮ್ಮಲ್ಲಿ ತದುಗತವಾದೆನು. ಕಪಿಲ ಸಿದ್ಧ ಮಲ್ಲಿನಾಥಯ್ಯ ನಿಮ್ಮ ಕರುಣವೆನಗೆ ಸಾಧ್ಯವಾಯಿತು. ಇಲ್ಲಿ ಹೇಳ್ತಾರವರು, ಇದೇನು ಕಾಣಕ್ಕೆ ಬರಂಗಿಲ್ಲ ಅಂತ ಹೇಳ್ತಿರಲ್ಲ ನೀವು. ಕಂಡಂಥ ಕನಸು ದಿಟವಾಗಿ ಕಂಡೆನೆಂಬೆ. ಮತ್ತು ಮಲಗದಾಗ ಕನಸು ಕಾಣ್ತೇವಲ್ಲ, ಇಲ್ಲಿ ಹೇಳಿದ್ರು ಅವರು. ತನ್ನ ನಿಜ ಸ್ವರೂಪವ ತಾನರಿಯದೆ ಇನ್ನೆಲ್ಲಿಯೋ ದೇವನುಂಟೆಂದು ಕನಸು ಕಂಡಿದ್ದೆ. ಆ ಕಂಡು ಕನಸೇ ಭ್ರಾಂತಿ ಎಂದರಿಯದೆ ನಿಜವೆಂದು ಭ್ರಮಿಸಿದೆ. ಹೊರಗೆ ಎಲ್ಲೋ ಅದಾರ, ಎಲ್ಲೋ ಹುಡುಕಿದೆ, ಇಲ್ಲದ ದೇವರು ಎಲ್ಲೋ ಹುಡುಕಿದೆ ನಾನು. ಆ ಕಂಡೆನೆಂಬ ಭ್ರಮೆ ನನ್ನಲ್ಲಿತ್ತು. ಕಂಡೆನೆಂಬುದು ಬೆನ್ನ ಬಿಡೋದು ನೋಡ, ತನ್ನಿಂದ ಅನ್ಯವಾಗಿ ದೇವನನ್ನು ಕಂಡೆನೆಂಬ ಭ್ರಾಂತಿ ನಾನು ಇನ್ನೂ ಬಿಡವಲ್ದು. ಕಂಡಂಗೆ ಅನ್ಸಾಗತೈತಿ. ನಾವೇನು ಭಾಳ ಭಾವದೊಳಗೆ ಭಾವಿಸಿರ್ತೀವಲ್ಲ, ಒಮ್ಮೊಮ್ಮೆ ಅದು ಬಂದು ನಿಂತಂಗೆ ಆಕತಿ. ಕಂಡೆನೆಂಬ ಭ್ರಾಂತಿ ಬೆನ್ನ ಬಿಡದೆ ಬೆಂಬತ್ತಿ ಬರುತ್ತಿದೆ ದೇವ. ಕಂಡುದ ಕಾಣೆನೆಂಬುದು ಎರಡನ್ನೂ ಅರಿಯದೆ ತವಕ ತಲ್ಲಣಕ್ಕೆ ಎಡೆಯಾದೆನು. ಪರವಸ್ತುವನ್ನು ಕಂಡೇ ಅಥವಾ ಕಾಣಲಾರನೆಂಬೆರಡರ ಭೇದವನೆರಿಯದೆ ಭಿನ್ನವಾದ ಭ್ರಾಂತಿಗೊಳಗಾಗಿ ಗೊಂದಲಕ್ಕೆ ಸಿಲುಕಿ ಅತ್ತಿತ್ತ ಅಲೆವ ಅವಸರಕ್ಕೆ ಒಳಗಾಗಿ ಭಯಭೀತಿಗೆ ಆಹುತಿಯಾಗಿ ನಾನು. ಕಂಡೇನೆ ಅಂದ್ರೆ ಕಂಡೇನಿ, ಕಂಡಿಲ್ಲ ಅಂದ್ರೆ ಕಂಡಿಲ್ಲ, ಕಾಣಕ್ಕೆ ಬರೋದಿಲ್ಲ ಅನ್ನಕತಿ. ಅದಕ್ಕೆ ನನಗೆ ಭಯ ಬರಾಕತೈತಿ. ಈಗ ಯಾವುದು ಇದ್ರಾಗ ಸರಿ ಅನ್ನೋದು. ಅದಕ್ಕೆ ತವಕದ ಕೂಟ ನಿಮ್ಮಲ್ಲಿ ತದುಗತವಾದೆನು. ಈಗ
ನಿಮ್ಮ ನಿಜದರಿವು ನಿಲುಕುತ್ತಿದೆ. ಈಗ ನೀ ಏನು ಹೇಳಕತ್ತೀಯಲ್ಲಪ್ಪ ಅದು ನನಗೆ ತಿಳಿಯಾಕತೈತಿ. ಅತ್ಯತ್ತ ಅಲೆವ ಅವಸರ, ಎಲ್ಲೆಲ್ಲೋ ಅಲಿಬೇಕಂತಕ್ಕಂಥ ಅವಸರ ಇತ್ತಲ್ಲ ನಂದು. ಇಷ್ಟು ದಿವಸ ಏನೋ 1,00,000 ದೇವಸ್ಥಾನಗಳನ್ನು ಕಟ್ಟಿಸಿ, ಕೆರೆ ಹಳ್ಳ ಬಾವಿಗಳನ್ನು ಕಡಿಸಿ, ಅಲ್ಲೆಲ್ಲ ನಾನು ಮಾಡ್ಬೇಕಂತಕ್ಕಂಥ ತವಕಿತ್ತಲ್ಲ ಅವಸರ, ಆ ಅವಸರ ಈಗ ಅಳಿಯುತ್ತಿದೆ. ನಿಮ್ಮಲ್ಲಿ ಕೂಡುವ ತವಕದಲ್ಲಿಯೇ ತಲ್ಲೀನವಾಗಿರುವೇನು. ನನಗಿನ್ನು ನಿಮ್ಮನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತಕ್ಕಂಥ ಭಾವದೊಳಗೆ ನಾ ಬಂದೀನಿ. ಏಕೆಂದರೆ ನಿಮ್ಮ ಕರುಣೆಯು ಈಗ ನನಗೆ ಅಳವಟ್ಟಿದೆ. ಖರೇ ಕರುಣೆ ಆಗಿದ್ದು ಈಗ ನನಗೆ. ಇಷ್ಟು ದಿವಸ ಅಜ್ಞಾನದೊಳಗಿದ್ದೆ ನಾನು, ಏನೆಲ್ಲ ಮಾಡಿಬಿಟ್ಟೇನೆ ಇಲ್ಲಿವರೆಗೂ. ನಿನ್ನ ಹುಡ್ಕೊಂತನೇ ಹೋಗೇನು, ಕರೆ ಬೇರೆ ಏನು ಮಾಡಿಲ್ಲ ನಾನು. ಆದರೆ ಅಲ್ಲಿ ಇಲ್ಲ ಅನ್ನುವಂಥ ಜ್ಞಾನ ನನಗೆ ಇವತ್ತು ಬಂತು. ಅದಕ್ಕೆ ನಾನು ಹೇಳಾಕತ್ತೀನಿ, ಈಗ ನನಗೆ ನಿಮ್ಮ ಕರುಣೆ ಅಳವಟ್ಟಿದೆ, ನಿಜದ ಅರಿವು ಈಗ ನೆಲೆಗೊಳ್ಳುತ್ತಿದೆ, ನಿಜದ ಅರಿವು ನನಗೆ ನೆಲೆಗೊಳ್ಳಾಕತೈತಿ ಎಂದು ಸಿದ್ದರಾಮದೇವರು ಅಲ್ಲಮ ಪ್ರಭುದೇವರಲ್ಲಿ ಭಿನ್ನಯಿಸುವರು. ನಿಮ್ಮಲ್ಲಿ ಕೂಡುವ ತವಕದಲ್ಲಿ ತಲ್ಲೀನವಾಗಿರುವೆನೆಂದು ಸಿದ್ದರಾಮದೇವರು ಭಿನ್ನವಿಸಿಕೊಳ್ಳಲು ಅವಾಗ ಹೇಳಿದರು, ನಾನಿನ್ನು ಬೇರೆ ಏನು ಹೇಳೋಕ್ಕೋಗ್ಬೇಡ, ನಿಮ್ಮನ್ನು ಬಿಟ್ಟರೆ ನನಗೆ ಬೇರೆ ಏನಿಲ್ಲ, ನನಗಷ್ಟು ಅರಿವು ಬಂದುಬಿಟ್ಟೈತಿ. ಈಗ ಇನ್ನು ಬೇರೆ ಏನೂ ನನಗೆ ಹೇಳೋಕ್ಕೋಗ್ಬೇಡ್ರಿ, ನನಗೇನು ಕನ್ವಿನ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಾನು ನಿಮ್ಮ ಹತ್ರ ಬರೋದೊಂದ, ನಿಮ್ಮ ಜೋಡಿ ಇರೋದೊಂದ, ನನ್ನ ದಾರಿ ಬೇರೆ ದಾರಿ ಇಲ್ಲ ಅಂತ ಹೇಳಿದಾಗ ಅವಾಗ ಅಲ್ಲಮ ಪ್ರಭುದೇವರು ಸಿದ್ದರಾಮ ಶಿವಯೋಗಿಗಳಿಗೆ ಏನು ಹೇಳ್ತಾರ ಅನ್ನೋದನ್ನು ನಾವು ಮುಂದಿನ ವಾರ ನೋಡೋಣ. ಸರ್ವರಿಗೂ ಶರಣು ಶರಣಾರ್ಥಿ. ಮಣ್ಣು ಬಿಟ್ಟು ಮೊಡಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ, ತನ್ನ ತಾನರಿದಡೆ ತಾನೇ ದೇವರು ಅಂತಕ್ಕಂಥವನು ಹೊರಗಿಲ್ಲ, ನಮ್ಮ ಒಳಗೆ ಇದ್ದಾನಂತೆ. ಸರ್ 2 ಉಪಮೇಯರು ಭಾಳ ಅರ್ಥಗರ್ಭಿತವಾಗಿ ಕೊಟ್ರಿ. ಇವತ್ತು ಮನೆ ಕೂಸದ ಊರೆಲ್ಲ ಹುಡ್ಕಾಡಕತ್ತೀವಿ, ಅಜ್ಜ ಚಸ್ಮಾ ಕಳ್ಕೊಂಡನ ಅಮ್ನಿ ಸಿಗ್ತಾ ಇಲ್ಲ. ಇಲ್ಲಿವರೆಗೆ ಒಂದು ಅನುಭವ ನೀಡಿರ್ತಕ್ಕಂಥ ಡಾಕ್ಟರ್ ಶಂಭು ಹೆಗಲ ಸರ್ಗೆ ಅನಂತ ಕೋಟಿ ಶರಣು ಶರಣಾರ್ಥಿಗಳನ್ನು ತಿಳಿಸಿ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಆಗಮಿಸಿದ ತಮ್ಮೆಲ್ಲರಿಗೂ ಹಾಗೂ ಆನ್ಲೈನ್ನಲ್ಲಿ ವೀಕ್ಷಣೆ ಮಾಡಿದ ಎಲ್ಲ ಆನ್ಲೈನ್ ವೀಕ್ಷಕರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈಗ ವಚನ ಮಂಗಲ ನಮ್ಮ ಸುಜಾತಕ್ಕ ನಾಡಗೌಡ ಅವರಿಂದ. ಎಲ್ಲರಿಗೂ ಶರಣು ಶರಣಾರ್ಥಿ. ರಚನೆ ಶ್ರೀ ಮುರುಗೇಂದ್ರ ಮದ್ದತ್ತಣಿ ಶಿವಯೋಗಿಗಳು, ಗಚ್ಚಿರಮಠ ಅಥಣಿ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ, ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ. ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡಿ ಪಾಡಿ, ಶರಣರ ಹಾಡಿ ಪಾಡಿ. ಭಕ್ತಿಯ ಭಂಡಾರಿ ಶ್ರೀ ಬಸವನಿತ್ತ ಕನ್ನಡದ ಪುಣ್ಯದ ನಾಡು, ಭಕ್ತಿಯ ಭಂಡಾರಿ ಶ್ರೀ ಬಸವನಿತ್ತ ಕನ್ನಡದ ಪುಣ್ಯದ ನಾಡು. ವೈರಾಗ್ಯ ನಿಧಿಯಕ್ಕ ಅಲ್ಲಮ ಪ್ರಭುದೇವ ಶರಣರು ಮೆರೆದಂಥ ನಾಡು, ಶರಣರು ಮೆರೆದಂಥ ನಾಡು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ. ಮಡಿವಾಳ ಮಾಚಯ್ಯ ಸಮಗಾರ ಹರಳಯ್ಯ ಶರಣರು ಉದಿಸಿದ ನಾಡು, ಮಡಿವಾಳ ಮಾಚಯ್ಯ ಸಮಗಾರ ಹರಳಯ್ಯ ಶರಣರು ಉದಿಸಿದ ನಾಡು. ಡೋಹರ ಕಕ್ಕಯ್ಯ ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಶರಣರು ಬೆಳಗಿದ ನಾಡು, ಶರಣರು ಬೆಳಗಿದ ನಾಡು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ. ಮಧುವರಸ ಹರಳಯ್ಯ ಉಭಯರು ಕೂಡಿ ಜಾತಿಗೆ ಸವಾಲು ಹೂಡಿ, ಮಧುವರಸ ಹರಳಯ್ಯ ಉಭಯರು ಕೂಡಿ ಜಾತಿಗೆ ಸವಾಲು ಹೂಡಿ. ವೀರ ಧೀರರು ಒಟ್ಟಾಗಿ ಕೂಡಿ, ವೀರ ಧೀರರು ಒಟ್ಟಾಗಿ ಕೂಡಿ ತೋರಿದರು ಕಲ್ಯಾಣ ಮಾಡಿ, ತೋರಿದರು ಕಲ್ಯಾಣ ಮಾಡಿ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ. ಜಗಕ್ಕಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ, ಕನ್ನಡದ ಕಲ್ಯಾಣವಾಯ್ತು. ಜಗಕ್ಕಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ, ಕನ್ನಡದ ಕಲ್ಯಾಣವಾಯ್ತು.
ಸಕಲರ ಕಲ್ಯಾಣ ತೋರುವ ಈ ಊರು, ಸಕಲರ ಕಲ್ಯಾಣ ತೋರುವ ಈ ಊರು, ಕಲ್ಯಾಣ ಪಟ್ಟಣವಾಯಿತು. ಬಸವನ ಕಲ್ಯಾಣವಾಯಿತು, ಬಸವನ ಕಲ್ಯಾಣವಾಯಿತು, ಬಸವನ ಕಲ್ಯಾಣವಾಯಿತು. ಎಲ್ಲರಿಗೂ ಶರಣು ಶರಣ. ಕರಿಯನಿತ್ತಡೆ ಬಲ್ಲೆ ಕರಿಯನಿತ್ತಡೆ ಬಲ್ಲೆ ಸಿರಿಯನಿತ್ತಡೆ ಬಲ್ಲೆ ಸಿರಿಯನಿತ್ತಡೆ ಬಲ್ಲೆ ಕರಿಯನಿತ್ತಡೆ ಬಲ್ಲೆ ಸಿರಿಯ ನಿತ್ತಡೆ ಬಲ್ಲೆ ಹಿರಿದ ಪರಾಜವನ್ನಿತ್ತಡೆ ವಲ್ಲೆ 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 ಕರಿಯನಿತ್ತಡೆ ಬಲ್ಲೆ ಕರಿಯನಿತ್ತಡೆ ಬಲ್ಲೆ ನಿಮ್ಮ ಶರಣರ ಸೂನುಡಿಯ ನಿಮ್ಮ ಶರಣರ ಸೂನುಡಿಯ ಒಂದರಗಳಿಗೆ ಇತ್ತಡೆ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ನಿಮ್ಮ ನಿತ್ಯ ಕಾಣ ರಾಮನಾಥ ರಾಮನಾಥ ಕರಿಯನಿತ್ತಡೆ ವಲ್ಲೆ ಕರಿಯನಿತ್ತಡೆ ವಲ್ಲೆ
ಶಿರಿಯ ಇತ್ತಡೆವಲ್ಲೆ ಶಿರಿಯ ಇತ್ತಡೆವಲ್ಲೆ ಕರಿಯ ನಿತ್ತಡೆ ಬಲ್ಲೆ ಹಿರಿದ ಪರಾಜವಾಗಿತ್ತಡೆ ವಲ್ಲೆ 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 ಕರಿಯ ಇತ್ತಡೆ ಬಲ್ಲೆ ಕರಿಯ ನಿತ್ತಡೆ ಬಲ್ಲೆ ಕರಿಯ ನಿತ್ತಡೆ